ನಮಸ್ಕಾರ ನಿಮಗೂ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿ ಕುಕೀಸ್. ಏನ್ರಿ ಮುರಳಿ, ಏನ್ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ? ಶುರು ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದ ಅಡುಗೆನ ಮಾಡಿ ತೋರಿಸ್ಬೇಕು. ಒಂದು ಸ್ಪೆಷಲ್ ಟೈಪ್ ಬಿರಿಯಾನಿನ ಮಾಡಬೇಕು ಮುರಳಿ. ಆ ಪಲಾವ್ ತಿಂದ್ರೆ ಅದ್ಭುತವಾಗಿರುತ್ತೆ, ಸಿಕ್ಕಾಪಟ್ಟೆ ರುಚಿ ಇರುತ್ತೆ. ಅದೇನು ಅಂತ ಹೇಳಲ್ಲ, ಅದು ನಾನೇ ಬಂದು ಹೇಳ್ತೀನಿ ಅಂತ ಕೃಷ್ಣಪ್ಪ ಅವ್ರು ಬಂದಿದ್ದಾರೆ. ನಮಸ್ಕಾರ ಕೃಷ್ಣಪ್ಪ, ಬನ್ನಿ. ನಮಸ್ಕಾರ ಕೃಷ್ಣಪ್ಪ. ಏನೋ ಒಂಥರ ನಗ್ತಾ ಇದ್ದೀರಾ ಇವತ್ತು ಕಳಕಳೆಯಾಗಿ. ಏನ್ ಸಮಾಚಾರ, ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತ ಒಂದು ಆರ್ಟಲ್ಲಿ ಬಿರಿಯಾನಿ ಮಾಡಿ ತೋರ್ಸೋಣ ಅಂತ. ಯಾವ ಆರ್ಟಲ್ಲಿ? ಅಯ್ಯಪ್ಪ, ಯಾವ ಆರ್ಟಲ್ ರೀ? ನೋಡಿ, ಇದೆ ಮೇಕೆ ಬಿರಿಯಾನಿ ಆರ್ಟ್. ಮೇಕೆ ಬಿರಿಯಾನಿ ಆರ್ಟು. ಓಕೆ, ಕುರಿ ಮತ್ತು ಮೇಕೆಯ ಬಿರಿಯಾನಿ ಮಾಡ್ತಾ ಇದ್ದಾರೆ. ಅದು ಆರ್ಟ್ ಅನ್ನ ಹಾಕಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ಸಖತ್ತಾಗಿರುತ್ತೆ. ಒಂದ್ಸರಿ ತಿನ್ನೋಡಿ ಮುಳ್ಳಿ, ಎಲ್ಲೂ ಸಿಕ್ಕಲ್ಲ. ಎಕ್ಸ್ಕ್ಲೂಸಿವ್ ನಾಟಿ ಕೃಷ್ಣಪ್ಪನ ಹತ್ರ ಮಾತ್ರ ಸಿಗೋದು ಅಂತ ಹೇಳಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ನಾಟಿ ಕೃಷ್ಣಪ್ಪ ಬಂದಿದ್ದಾರೆ. ನಾಟಿ ಕೃಷ್ಣಪ್ಪ ಅವರೇ, ಹಾರ್ಟ್ ಬಿರಿಯಾನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಹಾರ್ಟ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಮೇಕೆ ಹಾರ್ಟ್, ಕೈಮಾ, ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಆರ್ಟ್ ಬಿರಿಯಾನಿ. ಆರ್ಟ್ ಮತ್ತು ಏನದು ಕೈಮಾ ಬಿರಿಯಾನಿ. ಓಕೆ, ಶುರು ಮಾಡೋಣ. ಏನ್ ಕೊಡಿ? ಒಂದು ಫ್ರೈ ಕೊಡಿ. ಫ್ರೈ ಮಾಡಕ್ ಮಾತ್ರ ತಾನೇ? ತಗೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಹಾಕಿ, ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಗೆ ಅಡಿಗೆ ಮಾಡಕ್ಕೆ ಬರ್ತಿರಲ್ಲ, ನಮ್ಮ ಮುರಳಿಗೆ ಸಾಹೇಬ್ರು ನಮ್ ಕಣ್ ತರಿಸಿದಾರೆ ಅಂತ ಹೇಳಿದಾರೆ ನಮಗೆ ಫೋನ್ ಮಾಡಿ. ಕಣ್ ತರಿಸಿಲ್ಲ, ಅಡಿಗೆ ಮನೆ ತೆಗ್ಸಿದೀವಿ. ಓಕೆ, ಅವರು ಏನ್ ಹೇಳ್ತಾರೆ ಅಂದ್ರೆ, ಹೇಳಿ ಸರ್. ನಮ್ಗೆ ಅವ್ರಿವ್ರಿಗೆ ಇದ್ರ ಬೋಗಳ ಬೈ ಇಸ್ಕೋಬೇಕಾಗಿತ್ತು. ಓಕೆ, ಅಡಿಗೆ ಮಾಡಕ್ ಕಲ್ತಿರಲ್ಲ ನಾವು ಸರಿಯಾಗಿ. ಓಕೆ, ನೋಡಿ ಎಂತ ಒಂದು ಅಡಿಗೆ ಮಾಡಿ ನಮ್ಗೆ ದಾರಿದೀಪ ಆಗಿದ್ದಾರೆ ಅಂತ. ಏನಾದ್ರೂ ಮಾಡಿದಾಗ ಯಾರಿಗಾದ್ರೂ ಉಪಯೋಗ ಆಗ್ಬೇಕು ಸರ್. ಕಾರ್ಯಕ್ರಮ ಸುಮ್ನೆ ಮಾಡೋದಲ್ಲ, ಬೂಟಾಟಿಗೆ ಕಾರ್ಯಕ್ರಮ ಆಗ್ಬೇಕು. ಎಸ್. ಏನಿದು? ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ ತಕ್ಷಣ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು, ಶುಂಠಿ ಪ್ರಮಾಣ ಕಡಿಮೆ ಇರಬೇಕು. 70% ಬೆಳ್ಳುಳ್ಳಿ ಇದ್ರೆ 30% ಶುಂಠಿ ಇದ್ರೆ ಅಲ್ಲಿ ಅದ್ಭುತವಾದಂತ ಅಡಿಗೆ ಆಯ್ತು ಅಂತ ತಿಳ್ಕೊಳ್ಳಿ. ಅಂತೂ ಇನ್ನೇನು ಕ್ರಿಸ್ಮಸ್ ಬಂದ್ಬಿಡುತ್ತೆ ಈ ವಾರ. ಕ್ರಿಸ್ಮಸ್ ಹಬ್ಬಕ್ಕೆ ಈ ಸರಿ ಹೊಸ ಟೈಪ್ ಬಿರಿಯಾನಿ ಎಲ್ಲಾರು ಹೊಸ ಟೈಪ್ ಮಾಡ್ಬಿಡ. ಇದು ಕೈಮಾ ಹಾಕಿ. ಓಹೋ, ಕೈಮಾ ನೀರೊಳಗೆ ಹಾಕೊಂಡ್ಬಿಡ್ತಿದ್ದೀರಾ? ಏನೇನೋ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಕೈಮಾ ಹಾಕಿದ್ರು ಮಾಡಿದ್ರು ಅವ್ರಿಗೆ ತಲುಪಂಗಿರ್ಬೇಕು ಸರ್. ಅದು ಖಂಡಿತ ಮಾಡ್ಕೊಂಡ್ರೆ ಅವ್ರಿಗೆ ಸಂತೋಷ ಆಗಬೇಕು. ಇವೆಲ್ಲ ಹೊಸ ಪ್ರಯೋಗ ಫಸ್ಟ್ ನಿಮ್ಮ ಹೆಂಡತಿ ಮೇಲೆ ಮಾಡ್ತೀರಾ? ಸರ್, ಇದಾಗಿದೆ. ಸ್ವಲ್ಪ ಗರಂ ಮಸಾಲ ನಮಗೆ ಸೇರ್ಸೋಣ. ಓಕೆ, ಕೃಷ್ಣಪ್ಪ ಅವರ ಗರಂ ಮಸಾಲ ಸಿಗುತ್ತೆ, ರೆಡಿಮೇಡ್ ಪ್ಯಾಕು ಸಿಗುತ್ತೆ. ಕೃಷ್ಣಪ್ಪ ಅವರ ಹೋಟ್ಲಿಗೆ ಹೋದ್ರೆ ಕೊಡ್ತಾರೆ. 400 ರೂಪಾಯಿ ಕೆಜಿ. 1 ಸ್ಪೂನ್ ಹಾಕಿದ್ರೆ 1 ಕೆಜಿ ಮಟನ್ನ ತೂಗಿಸ್ಬೋದು ಅವ್ರೊಳಗಡೆ. ತುಂಬಾ ಜನ ಟ್ರೈ ಮಾಡಿದ್ದಾರೆ. ವೆರಿ ಗುಡ್. ಟ್ರೈ ಮಾಡಿ ತುಂಬಾ ಥ್ಯಾಂಕ್ಸ್ ಹೇಳಿದ್ದಾರೆ ನನಗೆ. ಕೈಮಾ ರೆಡಿ ಆಯ್ತಾ? ರೆಡಿ ಆಯ್ತು. ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ಹಾಕಿ. ಯಾವಲ್ಲೂ ಅಡುಗೆ ಮಾಡುವಾಗ ಹೇಳಿ. ಉಪ್ಪು ಹಿಂದೆ ಇರಲಿ. ಉಪ್ಪು ಹಿಂದೆ ಇರಲಿ. ಖಾರ ಸ್ವಲ್ಪ ಮುಂದೆನೇ ಇರಲಿ. ಉಪ್ಪು ಹಿಂದೆ ಇದ್ರೆ ಮುಂದೆ ರೈಸ್ ಮಾಡ್ಕೋಬಹುದು. ಓಕೆ, ಇದನ್ನ ಈ ಅಡುಗೆ ಇಲ್ಲಿ ಮಾಡಕ್ತೀನಿ, ನಾ ಬೇರೆ ಮಾಡ್ಕೊಳ್ತಾರೆ. ಓಕೆ, ಇದು ಚೆನ್ನಾಗಿ ಬೇಯ್ತಾ ಇರಲಿ ಲೇಟಾಗಿ. ಏನು ಕೊಡ್ಲಿ? ಈಗ ಒಂದು ಬಾಡ್ಲಿ ಕೊಡಿ. ನಾನು ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್ ಕೊಟ್ಬಿಡ್ತೀನಿ ಒಂದೇ ಸರಿ. ಕುಕ್ಕರ್. ಎಂಡೋರಾ ಅವರ ಕುಕ್ಕರು ನಮ್ಮ ಕಾರ್ಯಕ್ರಮದಲ್ಲಿ. ಈಗ ಆಯಿಲ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ. 2 ಚಕ್ಕೆ ಹಾಕೋಣ. ಹಾಕಿ ಸರ್. 2 ಚಕ್ಕೆ, 4 ಏಲಕ್ಕಿ, 4 ಏಲಕ್ಕಿ, ಲವಂಗ, 4, 5, 6 ಲವಂಗ. ಇದು ಸಾಕನ್ಸುತ್ತೆ. ಇರ್ಲಿ, ಆಫ್ ಮಾಡ್ಬಿಡಿ ಸರ್. ಅದು ಆಫ್ ಮಾಡ್ಬಿಡ್ತೀನಿ. ಓಕೆ. ಇದು ಸಣ್ಣ ನಾಟಿ ಈರುಳ್ಳಿನಾ? ನಾಟಿ ಈರುಳ್ಳಿ. ಇದು ಸಣ್ಣ ಈರುಳ್ಳಿ, ಸಾಂಬಾರ್ ಈರುಳ್ಳಿ ಅಂತ ಕರಿತೀವಿ ನಾವು. ಆ ಈರುಳ್ಳಿನ ಹಾಕಿದ್ರೆ ಮಜಾ ಅಂತ ಕೃಷ್ಣಪ್ಪ ಅವರು ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಮಾಡಿದ್ರೆ ಅವರು ಟೇಸ್ಟ್ ಆಗಿರ್ತದೆ, ಆರೋಗ್ಯನೂ ಸ್ವಲ್ಪ ಹೆಲ್ತಿ ಆಗಿರ್ತದೆ. ಓಕೆ, ತುಂಬಾ ಫಂಕ್ಷನ್ಗಳಲ್ಲಿ ಹೋಟ್ಲಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಮನೇಲಿ ಮಾಡ್ಕೊಳ್ಳೋರು ಅಷ್ಟೇ ಇಷ್ಟು ಮಾಡಲಿ. ಎಸ್, ನಾವೇನೋ ಬೆಂಗಳೂರಿನಲ್ಲಿ ಮಾಡ್ತೀವಿ, ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಅದು ಸಿಗುತ್ತೆ.
ವರ್ಷಕ್ಕಾಗೋಷ್ಟು 6 ತಿಂಗಳಷ್ಟು ಬೆಳೆ ಕಟ್ಬಿಡ್ತಾರೆ. ಎಲ್ಲ ಜನರು ಹೌದೌದು. ಎಳ್ದು ಕಟ್ಬಿಟ್ಟಿರ್ತಾರೆ. ಹಾಂ ಸರ್, ಇದಾಗಿದೆ ಇದು. ಓಕೆ, ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 70% ಬೆಳ್ಳುಳ್ಳಿ 30% ಶುಂಠಿ. ಅದು ಮರಿದಲ್ಲೇ ಜನ ನೋಟ್ ಮಾಡ್ಕೊಳ್ಳಿ. ಇದು ಸೊಪ್ಪು 3 ಥರ ಸೊಪ್ಪಿದೆ ಇದರಲ್ಲಿ. ಯಾವ್ದು? ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ, ಪುದೀನ, ಮೆಂತ್ಯ 3 ಇದೆ. ಹಾಕೊಳ್ಳಿ. ಇದು ಏನ್ ರಸ ಅಂತ ಕೇಳ್ಬೇಡಿ. ಕೊತ್ತಂಬರಿ ಸೊಪ್ಪನ್ನೆಲ್ಲ ತೆಗೆದ್ಬಿಟ್ಟು ಆ ಕಾಂಡ ತರ ಏನಿರುತ್ತೋ ಅದ್ರಲ್ಲಿ ರುಬ್ಕೊಂಡಿರುವಂತ ಕಾಂಡದ ರಸ ಹಾಕಿ ಅದನ್ನ ಹಾಕೊಳ್ಳಿ. ಈ ಕಾಲು ಸೊಪ್ಪು ಇದ್ದಂಗೆ ಅದು ಹಂಗಂತೀರಾ? ತುಂಬ ಪವರ್ಫುಲ್, ಪರಿಮಳನೇ ಜೋರು ಇರ್ತದೆ. ಓಕೆ, ಅದನ್ನ ರುಬ್ಬಿಟ್ಟು ಆ ದಿಂಡ್ರನ್ನ ಸಿಪ್ಪೆ ತೆಗ್ದು ಹಾಕಿದ್ರೆ ಮುಗೀತು. ಸೊಪ್ಪಲ್ಲಿ ಏನು ವೇಸ್ಟ್ ಮಾಡಂಗೆ ಇಲ್ಲ. ಮಾಡಂಗಿಲ್ಲ ಸರ್, ಮಾಡಿದ್ರೆ ಪೂರಿನಲ್ಲೂ ವೇಸ್ಟ್ ಮಾಡಂಗಿಲ್ಲ. ಸರ್, ಈಗ ಟೊಮೆಟೊ ರುಬ್ಕೊಳ್ಳೋಣ ಸ್ವಲ್ಪ. ಈ ರುಬ್ಬಾಕ ಸ್ವಲ್ಪ ಪೆಪ್ಪರ್ ಹಾಕೋಣ. ಹಾಕಿ ಸರ್. ಓಕೆ, ಟೊಮೆಟೊ ಡೈರೆಕ್ಟ್ ಆಗಿ ಹಾಕೋದಕ್ಕಿಂತ ರುಬ್ಬಾಕಿದ್ರೆ ರುಚಿ ಜಾಸ್ತಿ, ಬಾಯಿ ಸಿಕ್ಕಲ್ಲ. ತೆಳು ಗಟ್ಟಿ ಇರುತ್ತೆ ಚಿಪ್ಪೆ, ಅದು ಕರಗಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ. ಅದ್ರ ಬದಲು ರುಬ್ಬಾಕ್ಬಿಟ್ರೆ ಓಕೆ, ಈಸಿ ಆಗುತ್ತೆ ಕೆಲಸ. ವೆರಿ ಗುಡ್ ಕೃಷ್ಣಪ್ಪ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿ ಟರ್ಮರಿಕ್ ಪೌಡರ್ ನ ಬಳಸ್ತಾ ಇದೀವಿ. ನೋಡಿ, ನಮ್ದು JFC ಗರಂ ಮಸಾಲ ಹಾಕಿ 1.5 ಸ್ಪೂನ್ ಹಾಕಿ ಬಳಸಿದ್ರೆ ಸಾಕು. ಓಕೆ, 1 kg ರೈಸ್ಗೆ. ವೆರಿ ಗುಡ್. ನಾನು 6 ಸ್ಪೂನ್ ಅಲ್ಲಿ ಹಾಕಿದ್ದೀನಿ. ಗರಂ ಮಸಾಲ ಹಾಕ್ಬೇಕು, ಅವಾಗಲೇ ಅದ್ರ ಸ್ವಾದ ನಿಮ್ಗೆ ತಲುಪೋದು. ಇದು ಫ್ರೈ ಆಗ್ತಾರೆ ಸ್ವಲ್ಪ. ಆಗ್ಲಿ, ನೀವು ಅದನ್ನ ಕೊಡಿ ನನಗೆ. ತಗೊಳ್ಳಿ. ಈಗ ಇದು ನಾನು ಬಾಯ್ಲಿಂಗ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಆಗಿರತಕ್ಕಂತ ಹೃದಯ. ಹೃದಯ ಇದು. ಹೃದಯನೇ ಸಿಗುತ್ತಾ ಸರ್? ಕೇಳಿದ್ರೆ ಕೊಡ್ತಾರೆ ಸರ್, ಖಂಡಿತ ಕೊಡ್ತಾರಾ? ಖಂಡಿತ ಕೊಡ್ತಾರೆ. ಓಕೆ, ಈ ತರ ಓಪನ್ ಮಾಡ್ಕೋಬೇಕು. ಓಕೆ, ಓಪನ್ ಮಾಡ್ಕೊಂಡು ಇದರಲ್ಲಿ ತುಂಬಿಡ್ಬಿಡೋಣ. ಓಹೋ, ಏನೋ ಒಂದು ದಾರಿ ಮಾಡ್ತೀರಾ ನಮ್ಗೆಲ್ಲ ನೀವು. ಓಕೆ, ಓಹೋ, ಯಾವ್ದೋ ಇದೊಂಥರ ಅರಬಿಕ್ ಬಿರಿಯಾನಿ ತಿನ್ನಂಗೆ ಇರ್ತದ ಬಿಡಿ. ಯಾಕೆ ಸರ್? ಮಾಡಿ 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 ಮಾಡಿ. ನೀರು ಹೆಂಗಿರು ಬೇಕಲ್ಲ, ಹಾಕ್ಬಿಡಿ. ಎಷ್ಟು ಬೇಕೋ ಅಷ್ಟು ಹಾಕ್ಬಿಡಿ. ನೀರು ಬೇಕೇ ಬೇಕಲ್ಲ. ಎಷ್ಟು ಕೆಜಿ ಅಕ್ಕಿ ಹಾಕ್ತಾ ಇದ್ದೀರಾ ಸರ್? ಅರ್ಧ kg 600 ಗ್ರಾಮ್. ಇದು ಮಿಕ್ಕಿದ್ನ ಇದ್ರೊಳಗೆ ಆ್ಯಡ್ ಮಾಡ್ಬಿಡೋಣ. ಆಡ್ ಮಾಡ್ಬಿಡಿ. ತಿನ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಕ್ಕಿ ಚೆನ್ನಾಗಿರುತ್ತೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕ್ಬಿಡಿ ಸರ್. ಕುದಿ ಬರ್ಬೇಕಾ? ಕುದಿ ಬರಬೇಕು. ಓಕೆ, ಕುದೀತಾ ಇದೆ. ನೀವು ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕಿದ್ದೀರಾ, ಸರಿಯಾಗಿ ನೀರು ಪ್ರಮಾಣದಲ್ಲಿದೆ. ಎಷ್ಟು ಅಕ್ಕಿ ಹಾಕಿರಿ, ಎಷ್ಟು ನೀರು ಹಾಕ್ಬೇಕು ಕೃಷ್ಣಪ್ಪ? ನಿಮ್ಮ 1 kgಗೆ 1.5 ಅಷ್ಟು ಹಳೆ ಅಕ್ಕಿ ಆದ್ರೆ. ಹೊಸ ಅಕ್ಕಿ ಆದ್ರೆ? ಹೊಸ ಅಕ್ಕಿ ಆದ್ರೆ 1/4 ಆದ್ರೆ ಸಾಕು. ಅಕ್ಕಿಯ 1.5 ಅಷ್ಟು, 1 ಬಟ್ಲು ಅಕ್ಕಿ ಹಾಕಿದ್ರೆ 1.5 ಬಟ್ಲಷ್ಟು ನೀರು ಹಾಕ್ಬೇಕು. ಕರೆಕ್ಟ್ ಆಗಿರುತ್ತೆ. ಬಿರಿಯಾನಿ ಸಖತ್ತಾಗಿರುತ್ತೆ. ಏನು ಬಿಡ್ತಾರದು? ಬಿರಿಯಾನಿ. ಇದಕ್ಕೆ ಹಾರ್ಟ್ ಬಿರಿಯಾನಿ. ಹಾರ್ಟ್ ಬಿರಿಯಾನಿಗೆ ಹಾರ್ಟ್ ನ ಒಳಗಾಗ್ತಾ ಇದಾರೆ. ಆಹಾ, ಅದ್ಭುತ. ಮುಗಿದೋಯ್ತು ಜೀವನ ಇವತ್ತು ನಮ್ದು, ಸಾರ್ಥಕ. ಅಷ್ಟೇ ಸರ್, ಸಾಕು. ಸಾಕಲ್ಲ? ಬೇಡ ಅಳಿಸ್ಬಿಡ್ರಿ. ಓಕೆ, ನೋಡೋಣ. ಸರ್, ರಿಷಭ ನೋಡ್ರಿ ಏನಾಗಿದೆ ನೋಡ್ರಿ. ಎಸ್, ತೆಗಿರಿ. ಹಾರ್ಟ್ ಎಲ್ಲ ಈಚೆ ಬರು. ಘಮ 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 ಘಮ, ಅದ್ಭುತ. ಹೇಗಿದೆ ಸರ್? ಅದ್ಭುತವಾಗಿದೆ ರೀ ರಿಷಭ.
ವೆರಿ ಗುಡ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರ್ಟ್ ಬಿರಿಯಾನಿನ ಮಾಡಿ ಕೊಟ್ಟಿದ್ದಾರೆ. ಒಳ್ಳೆ ಆರ್ಟ್ ಅನ್ನ ತೋರಿಸಿದ್ದಾರೆ ನಮ್ಮ ನಾಟಿ ಕೃಷ್ಣಪ್ಪನವರು. ಅದ್ಭುತವಾಗಿ ಮಾಡಿದ್ದಾರೆ. ಈ ಅದ್ಭುತವಾದಂತ ಬಿರಿಯಾನಿನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾರ್ಟ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೈಮಾ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿ. ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ, ಸಾಂಬಾರ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಮೆಂತ್ಯ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿ ಜೊತೆಗೆ ರುಬ್ಬಿದ ಟೊಮ್ಯಾಟೊ, ಅರಿಶಿನ, ಗರಂ ಮಸಾಲ, ನೀರು, ಉಪ್ಪು ಹಾಕಿ ಕುದಿಯಲು ಬಿಡಿ. ಬೇಯಿಸಿದ ಹಾರ್ಟ್ ಅನ್ನು ಕತ್ತರಿಸಿ ಒಳಗೆ ಬೇಯಿಸಿದ ಕೈಮಾ ತುಂಬಿಡಿ. ಕುಕ್ಕರ್ನಲ್ಲಿ ಕುದಿಯುತ್ತಿರುವ ನೀರಿಗೆ ನೆನೆಸಿದ ಬಾಸುಮತಿ ಅಕ್ಕಿ, ಕೈಮಾ ತುಂಬಿದ ಹಾರ್ಟ್ ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಹಾರ್ಟ್ ಬಿರಿಯಾನಿ ಸವಿಯಲು ಸಿದ್ಧ. ಕೃಷ್ಣಪ್ಪ, ಟ್ರೈ ಮಾಡುವ. ಟ್ರೈ ಮಾಡಿ ನಾವು ಅದನ್ನ ಟ್ರೈ ಮಾಡ್ತೀವಿ. ಆ ಟ್ರೈ ಮಾಡೋದಕ್ಕಿಂತ ಮೊದಲು ನೀವು ಬೇಲ್ಪುರಿ ಎಲ್ಲ ತಿಂದಿದ್ದೀರಾ? ಸರ್. ಇದೊಂಥರ ಬಾರ್ ಬೇಲ್ಪುರಿ. ರಸ್ತೆ ಪಕ್ಕದಲ್ಲಿ ಹೋಗಿ ತಿನ್ಕೊಂಡೋದ್ರೆ ಆರೋಗ್ಯ ಎಲ್ಲ ಚೆನ್ನಾಗಿ ಕೆಡುತ್ತೆ, ಸರಿಯಾಗಿ ಮಾಡಲ್ಲ, ಕೈ ತೊಳೆದಿರಲ್ಲ, ನೀರ್ ಚೆನ್ನಾಗಿರೋದು ಹಾಕಲ್ಲ, ಖಾರ ಸರಿಯಾಗಿ ರುಬ್ಬಿರಲ್ಲ. ಆದ್ರೆ ಇದು ಮಯ್ಯಾಸ್ ಅವರು ಒಂದು ಬೇಲ್ ಬಾರನ್ ಮಾಡಿದ್ದಾರೆ. ಚಾಕ್ಲೇಟ್ ತರ ತಿನ್ಕೊಂಡು ಹೋಗ್ಬೋದು. ತಿನ್ ನೋಡಿ ಹೆಂಗಿದೆ, ಓಪನ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂತ ಬಿರಿಯಾನಿನ ಮಾಡಿ ಕೊಟ್ಟಿದ್ದಾರೆ. ನೋಡ್ರಿ, ಅನ್ನ ಹಿಂಗಿರ್ಬೇಕ್ರಿ, ಒಂದೊಂದು ಇಂಚ್ ಇರ್ಬೇಕು ಅನ್ನ. ಓಕೆ, ಓಹೋ, ಒಂದೇ ಒಂದು ಆರ್ಟ್ ತಿನ್ನೋಷ್ಟೊಳಗೆ ಟೇಸ್ಟ್ ಮಾಡಿ ನೋಡುವ. ಮಾಡಿ ಸರ್. ಚಾಕಲ್ ಕಟ್ ಮಾಡ್ಕೊಡಿ ಸರ್. ಚಾಕಲ್ ಬೇರೆ ಕಟ್ ಮಾಡ್ಕೋಬೇಕಾ? ಒಂದ್ಸರಿ ನಾನು ಮಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಕ್ರಾಬ್ನ ಏಡಿಕಾಯಿನ ತಿನ್ನಕ್ಕೆ ಕೊಟ್ಟರು. ಕಟಿಂಗ್ ಪ್ಲೇಯರು ಚಿಕ್ಕ ಚಿಕ್ಕ ಸುತ್ತಿಗೆ ಎಲ್ಲ ಕೊಟ್ಟಿದ್ರು ತಿನ್ನಕ್ಕೆ. ಅಥವಾ ನೀವು ಒಂದು ಚಾಕು ತರಬೇಕಾಗಿತ್ತು ಇವಾಗ. ಓಕೆ, ಇದೇನಿದು? ಅದು 2 ಗ್ರೇವಿ. ಇದಕ್ಕಾ? ಇದೇನು ಗ್ರೇವಿ? ಇದು ಸ್ಪೆಷಲ್ ಗ್ರೇವಿನ? ಸ್ಪೆಷಲ್ ಗ್ರೇವಿ. ಅದು ನಮ್ಮ ಹೋಟ್ಲಲ್ಲೇ ನಾವು ರೆಡಿ ಮಾಡೋದು. ಬಿರಿಯಾನಿ ಓಕೆ, ಮಾತಾಡಂಗಿಲ್ಲ ಯಾರುವೆ. ಹಾರ್ಟ್ ಒಳಗಡೆ ಇರ್ತಕ್ಕಂಥ ಅದ್ಭುತವಾಗಿದೆ. ಬರೀ ಆಟ ಹಾಕಿದ್ರೆ ಚೆನ್ನಾಗಿರ್ತಾರಿಲ್ವೇನೋ? ಹಾಕಿ ಚೆನ್ನಾಗಿರಲ್ಲ ಸರ್ ಅದು. ಅದ್ರ ಜೊತೆ ಕೈಮಾ ಹಾಕಿದಿರಲ್ಲ, ಅದ್ಭುತ ಅದ್ಭುತ ಅದ್ಭುತ. ಮಾತಾಡಂಗಿಲ್ಲ ಬಿಡಿ. ಆ ಥರನೇ ಮಾಡ್ಕೋಬೇಕು. 2 ಕಾಂಬಿನೇಷನ್ ಸೂಪರ್ ಆಗಿರ್ತದೆ. ಸ್ವಲ್ಪ ಗ್ರೇವಿ ಹಾಕೊಳ್ಳಿ, ಇನ್ನೂ ಅದ್ಭುತವಾಗಿರ್ತದೆ ನಮ್ಮ ಗ್ರೇವಿ. ಹಾಗೆ ಬಿರಿಯಾನಿಗೆ ಎಲ್ಲ ಕಲ್ತ್ಕೊಳ್ಳಿ ಸರ್. ಒಂದೊಂದೇ ಬಿರಿಯಾನಿ ಮಾಡಿ ಬೇಜಾರಾಗಿರ್ತವ್ರು. ಈ ತರ ಎಲ್ಲ ತಿನ್ಬಿಟ್ರೆ ಬೇರೆ ಯಾವ್ದು ರುಚಿಸಲ್ಲ ಸರ್. ಮಾಡ್ಕೋಬೇಕು ಅವರು. ನಾವು ತೋರಿಸಿದೀವಿ, ಎಲ್ಲ ಕಲ್ತ್ಕೊಳ್ಳಿ. ದಯವಿಟ್ಟು ಒಂದ್ಸರಿ ಮಾಡ್ಕೊಳ್ಳಿ. ನಾನು ಫೋರ್ಸ್ಕಾರ ಒಂದ್ಸರಿ ಮಾಡ್ಕೊಳ್ಳಿ. ಅದ್ಭುತವಾಗಿದೆ. ನಮ್ಮನ್ನು ಮರೆಯಲ್ಲ, ಕೃಷ್ಣಪ್ಪವ್ರನ್ನು ಮರೆಯಲ್ಲ. ಥ್ಯಾಂಕ್ ಯು ಕೃಷ್ಣಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಯ್ಯಾಸ್ ಅವರು ಒಳ್ಳೆ ಬೇಲ್ ಬಾರನ್ನ ಕೊಟ್ಟು ಬೇಲ್ ಪುರಿನ ನಾವೇ ತಿನ್ನಿಸ್ತೀವಿ ಬಾರ್ ಮುಖಾಂತರ ಅಂತ ಅವ್ರು ಬೇರೆ ಕೊಟ್ಬಿಟ್ಟಿದ್ದಾರೆ. ಇಷ್ಟಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಅಡಿಗೆ ಮಾಡಬೇಕು, ಕೈ ರುಚಿನ ತೋರಿಸ್ಬೇಕು ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ನಿರ್ಮಲಾ ಅಂತ. ನಿರ್ಮಲಾ, ಏನ್ ಮಾಡ್ಕೊಂಡಿದ್ದೀರಾ? ಯಜಮಾನ್ ಏನ್ ಮಾಡ್ತಾರೆ? ಇಂಜಿನಿಯರ್. ಏನ್ ಅವ್ರ ಹೆಸರೇನು? ವಿಜಯ್ ಪ್ರಸಾದ್. ವಿಜಯ್ ಪ್ರಸಾದ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ನಿರ್ಮಲಾ? ನೀವು ಮನೇಲಿ ಇರ್ತೀರಾ? ಮನೇಲಿ ಇರ್ತೀನಿ. ಇವತ್ತೇನ್ ಮಾಡ್ತಾ ಇದ್ದೀರಾ? ಇವತ್ತು ಗಲಗಲ ಅಂತ ಕ್ರಿಸ್ಮಸ್ ಸ್ಪೆಷಲ್ ಬಿಸ್ಕೆಟ್ ಮಾಡ್ತಿದ್ದೀನಿ. ಓ, ಗಲಗಲದವ್ರ ನೀವು? ಹೌದು. ಗಲಗಿಲ ಕಿಲ ಕಿಲ ಎಲ್ಲ ಮಾಡ್ತೀರಾ? ಲಕ ಲಕ ಎಲ್ಲ ಅದು ಅದ್ರಲ್ಲೇ ಎಲ್ಲ ಸೇರುತ್ತೆ. ಲಕ ಲಕ ಕಿಲ ಕಿಲ. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತ ಕ್ರಿಸ್ಮಸ್ ಅಡಿಗೆಗಳನ್ನ ಮಾಡಿ ತೋರಿಸ್ಲಿಕ್ಕೋಸ್ಕರ ಬಂದಿದ್ದಾರೆ. ನಿರ್ಮಲಾ, ಏನ್ ಮಾಡ್ತಾ ಇದೀರಾ ಫಸ್ಟ್ ನೀವು? ಫಸ್ಟ್ ಬಿಸ್ಕೆಟ್ ಮಾಡ್ತೀವಿ. ಬಿಸ್ಕೆಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ ಫಸ್ಟ್. ಗಲಗಲ ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು,
ಸಕ್ಕರೆ, ಮೊಟ್ಟೆ, ಮೈದಾ ಹಿಟ್ಟು, ವನಸ್ಪತಿ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಬೌಲ್ ಕೊಡಿ ತೊಳಿ. ಫಸ್ಟ್ ಮೈದಾ ಹಿಟ್ಟು ಹಾಕೋಬೇಕು. ಓಕೆ, 1 ಕಪ್ ಮೈದಾ ಹಿಟ್ಟು ತಗೊಂತಿದ್ದೀನಿ. ಹಾಕಿ ಬಾ. ಆಮೇಲೆ ಶುಗರ್ ಪೌಡರ್ ತಗೊಂತಿದ್ದೀನಿ. ಸೇಮ್ ಅಳ್ತೇನಾ? 1/4 ಕಪ್ ತಗೊಂತಿದ್ದೀನಿ. ಓಕೆ ಮಾಡಿ. ಎಲ್ಲಿದೆ ನಿಮ್ಮ ಮನೆ ನಿರ್ಮಲಾ? ವಿಜಯನಗರದಲ್ಲಿ ಇದ್ದೀರಾ ನೀವು? ವೆರಿ ಗುಡ್. 1/4 ಕಪ್ ತಗೊಂತಿದ್ದೀನಿ. ಹಾಕಿ. ಆಮೇಲೆ ಇದು ಕಾಯಿಸ್ಕೊಬೇಕಾ? ಮಾಡ್ಕೋಬೇಕು. ಓಕೆ, ಕೊಡ್ತೀನಿ. 1 ಕಪ್ಗೆ 1/4 ಕಪ್ ತಗೋಬೇಕಿದು. 1 ಕಪ್ಗೆ 1/4 ಕಪ್ ತಗೊಂಡ್ರೆ 1 ಕಪ್ ಮೈದಾ ಹಿಟ್ಟು ಹಾಕಿದ್ರೆ 1/4 ಕಪ್ ವನಸ್ಪತಿ ಹಾಕ್ಬೇಕು. ವನಸ್ಪತಿ ಅಥವಾ ಡಾಲ್ಡಾನ ಹಾಕೋಬೇಕಾಗುತ್ತೆ. ಇದು ಹಾಕಿದ್ರೆ ಬರೋದಲ್ಲ ಗಿಲ ಎಲ್ಲ? ಹೌದು, ಕ್ರಿಸ್ಪಿ ಆಗಿ ಬರುತ್ತೆ ನಿಮ್ಗೆ. ಓಕೆ, ಏನೇನ್ ಮಾಡ್ತಾ ಇದ್ದೀರಾ ಈ ಕ್ರಿಸ್ಮಸ್ಗೆ ನಿಮ್ಮಲ್ಲಿ? ರೋಸ್ ಕುಕೀಸ್, ಆಮೇಲೆ ಕೇಕ್, 1 ಮೊಟ್ಟೆ ಹಾಕೊಂತಿದ್ದೀನಿ ಮಿಕ್ಸಿಗೆ ಫಸ್ಟ್ ಮೊಟ್ಟೆ ಹಾಕ್ಬಿಟ್ರಾ? ನಂಗೆ ಹೇಳ್ಬಿಟ್ಟು ಹಾಕಿ, ನಾನು ನೋಡೇ ಇರಲ್ಲ. 1 ಮೊಟ್ಟೆ ಹಾಕ್ತಿದ್ದೀನಿ. ಓಕೆ, ಆಮೇಲೆ 1/4 ಬನಾನಾ ಹಾಕ್ತಿದ್ದೀನಿ. ಬನಾನಾ? ವೆರಿ ಗುಡ್. 1/4 ಬನಾನಾ ಸಾಕು. ಓಕೆ, ಏನ್ ಮಾಡ್ಕೊಂಡ್ರಿ? ಮೊಟ್ಟೆನ ಗ್ರೈಂಡ್ ಮೊಟ್ಟೆ ಮತ್ತೆ ಬನಾನಾ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಬನಾನಾ ಗ್ರೈಂಡ್ ಮಾಡ್ಕೊಂಡ್ರಿ. ಅಲ್ಲಿ ಮೈದಾ ಹಿಟ್ಟು ಹಾಕಿದೀರಾ, ಅದಕ್ಕೆ ಮೈದಾ, ಮುಕ್ಕಾಲಷ್ಟು sugar powder. ಸಕ್ಕರೆ ಪುಡಿನ ಹಾಕಿದೀರಾ. ಇಲ್ಲಿ ಡಾಲ್ಡಾನ ವನಸ್ಪತಿನ ಬಿಸಿ ಬಿಸಿ ಮಾಡ್ಕೊಂಡಿದ್ದೀರಾ. ಮಾಡಿದ್ದೀನಿ. ಹಾಕ್ಬಿಡ ಅದಕ್ಕೆ? 1/4 ಕಪ್ ಸ್ವಲ್ಪ ನೋಡ್ಕೊಳ್ಳಿ. ಮಿಕ್ಸಿ ಸಾಕು. ಓಕೆ, ಆಮೇಲೆ ಇದಕ್ಕೆ ಇದು ಹಾಕೊಂತಿದ್ದೀನಿ. ಇವಾಗ ಇದನ್ನ ಕಲ್ಸ್ಕೋಬೇಕು. ಕಲ್ಸ್ಕೊಳ್ಳಿ ಮಾ. ಕ್ರಿಸ್ಮಸ್ ಹಬ್ಬಕ್ಕೆ ಏನೇನ್ ಮಾಡ್ತಾ ಇದ್ದೀರಾ ಸ್ಪೆಷಲ್ಲು ನಿರ್ಮಲಾ? ನಮ್ಮ ಮಮ್ಮಿ ಮನೆಗೆ ಹೋಗ್ತೀವಿ ಸರ್ ನಾರ್ಮಲಿ. ನಿಮ್ಮ ಮಮ್ಮಿ ಮನೆ ಇರೋದಲ್ಲಿ? ಆಂಧ್ರ ಅಲ್ಲಿ. ನಾವು ಆಂಧ್ರ. ಆಂಧ್ರವಲ್ಲ? ಓಕೆ, ತೆಲುಗು ಒಚ್ಚಲೇ ಇದು ಮಾಕು. ನಮ್ಗೆ ಕನ್ನಡ ಬರುತ್ತೆ. ಕನ್ನಡ ಬಂದೆ ಸಾಕ್ಬಿಡಿ, ನೋ ಪ್ರಾಬ್ಲಮ್. ಬಾಳೆಹಣ್ಣು ಮತ್ತೆ ಒಂದು ಮೊಟ್ಟೆನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರೆ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀರಾ ಅಷ್ಟೇ. ಇದು ಎಣ್ಣೆಲಿ ಕರಿಯೋಂತದ್ದ? ಹೌದು. ಮತ್ತೆ ಎಣ್ಣೆ ಇಡೋದ್ ಬೇಡವಾ? ಇಲ್ಲ, ಸ್ವಲ್ಪ ಮಿಕ್ಸ್ ಇವಾಗ ಇಟ್ಕೋಬಹುದು. ಇವಾಗ ಇಟ್ಕೋಬಹುದಾ? ನೀರ್ ಹಾಕೊಳ್ತಾ ಇದ್ದೀರಾ? ಹಾ, ಸ್ವಲ್ಪ. ಹಾಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮ್ ಪ್ರೋಗ್ರಾಮ್ ಎಲ್ಲ ರೆಗ್ಯುಲರ್ ಆಗಿ ನೋಡ್ತಿರ್ತೀವಿ. ಓಕೆ, ಅಡಿಗೆ ಎಲ್ಲ ಕಲ್ತಿದ್ದೀರಾ? ಅಡಿಗೆ ಎಲ್ಲ ಇವಾಗ ನೀವು ಮಧ್ಯಾಹ್ನ 1 o'clock ಬರುತ್ತಲ್ವಾ? ಹೌದು. ನಾವು 2 o'clock ಎಲ್ಲ ಅದೇ ಅಡಿಗೆನ ಮಾಡ್ಕೊಂತಿರ್ತೀವಿ. ಆಫ್ಟರ್ನೂನ್ ಲಂಚ್ಗೆ. ಸ್ನಾಕ್ಸ್ ಏನಾದ್ರು ಮಾಡಿದ್ರೆ ಈವ್ನಿಂಗ್ ಸ್ನಾಕ್ಸ್ಗೆ ಟ್ರೈ ಮಾಡ್ಬಿಡ್ತೀವಿ. ವೆರಿ ಗುಡ್. ಅಂತೂ ಅಡಿಗೆ ಕಲ್ತಿದ್ದೀರಾ? ಹಾ, ವೆರಿ ಗುಡ್. ಅಡಿಗೆ ಕಲ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಡಿಗೆ ಮಾಡ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ. ಥ್ಯಾಂಕ್ ಯು. ನಾರ್ಮಲಿ ನಾವ್ ಯಾವ್ದು ಪ್ರೋಗ್ರಾಮ್ ನೋಡಲ್ಲ. ಓಕೆ, ನೀವ್ ಫಸ್ಟ್ ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಿನ್ಕೊಳ್ಳಿ, ನೋಡು ತುಂಬಾ ಇಷ್ಟ ಆಗ್ಬಿಟ್ಟು ನೋಡ್ತಿದೀವಿ. ನೋಡಿ. ಆಮೇಲೆ ಎಲ್ಲ ಇಷ್ಟ ಆಗ್ಬಿಟ್ಟಿದೆ. ಓಕೆ, ಥ್ಯಾಂಕ್ ಯು. ನಮ್ಮ ಮನೇಲಿ ಒಂದ್ ಕಸಿನ್ ಇದ್ದಾಳೆ ಸೋನಿ ಅಂತ, ಅವಳಿಗೆ ಹಾಯ್ ಹೇಳ್ಬಿಡಿ. ಸೋನಿ, ಹ್ಯಾಪಿ ಕ್ರಿಸ್ಮಸ್. ಆಯ್ತು, ಇದು ಆಯ್ತಾ? ನೆಕ್ಸ್ಟ್ ಏನ್ ಮಾಡೋಣ? ಇದನ್ನ ಲಟ್ಸ್ಕೊಂಡು ಈ ತರ ಶೇಪ್ಸ್ ಸಿಗುತ್ತೆ ನಿಮ್ಗೆ, ಮೌಲ್ಡ್ಸ್. ಓಕೆ, ಈ ಮೌಲ್ಡ್ಸ್ ಇಂದ ಮಾಡ್ಕೋಬೇಕು. ಓಕೆ. ಇಲ್ಲ ಅಂದ್ರೆ ಈ ತರ ಸಿಗಲ್ಲ ಅಂದ್ರೆ ನಿಮ್ಗೆ ನೈಫ್ ಇಂದಾನು ಕಟ್ ಮಾಡ್ಕೋಬಹುದು. ಇಲ್ಲ, ಡಿಸೈನ್ ಮಾಡೋಣ. ಲಕ ಗಿಲ ಎಲ್ಲ ಕಲರ್ ಚೇಂಜ್ ಇರ್ಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ನಿಮ್ಗೆ ಹಿಟ್ ಬೇಕಾದ್ರೆ ತಗೊಂಡು ಹಾಕೋಬಹುದು, ಪರವಾಗಿಲ್ಲ. ಶುಗರ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 6 years ಆಯ್ತು. 6 years ಆಯ್ತಾ? ವೆರಿ ಗುಡ್. ಇವಾಗ ಇದನ್ನ ಲಟ್ಸ್ಕೋಬೇಕು. ಲಟ್ಸ್ಕೊಳ್ಳಿ ಮೇಡಮ್, ಲಟ್ಸ್ಕೊಳ್ಳಿ. ಮಲ್ಲ ಅಡಿಗೆ ಎಲ್ಲ ನೀವೇ ಮಾಡೋದಾ? ಹಾ, ಏನೇನ್ ಮಾಡ್ತೀರಾ ಸ್ಪೆಷಲ್ ಯಜಮಾನ್ರಿಗೆ? ಎಲ್ಲಾ ಟೈಪ್ ಆಫ್ ಮಾಡ್ತೀನಿ ಸರ್. ಎಲ್ಲ ಟೈಪ್? ಎಲ್ಲ ಏನು ಹೊಸದ್ ಸಿಕ್ಕಿದ್ರೆ ಅದು ಫಸ್ಟ್ ಮಾಡ್ಬಿಡ್ತೀನಿ. ನಾರ್ಮಲಿ ಬಿರಿಯಾನಿ ಮಾಡ್ತಿದ್ದೆ. ಇವಾಗ ಸುಚಿತ್ರ ಅವ್ರು ತೋರಿಸಿದ್ರಲ್ಲ, ಹೌದು, ಆ ಬಿರಿಯಾನಿ, ದಮ್ ಬಿರಿಯಾನಿ, ಚೆನ್ನಾಗಿದೆ. ಲಕ್ನೋ ಬಿರಿಯಾನಿ ಎಲ್ಲರಿಗೂ ಫೇವ್ರೇಟ್ ಆಗ್ಬಿಟ್ಟಿದೆ. ಸಂಡೇ ಆದ್ರೆ ಅದೇ ಕೇಳ್ತಾರೆ. ವೆರಿ ಗುಡ್. ಈ ತರ ಲಟ್ಸ್ಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ನಾವು ಮಾಡ್ತೀವಿ. ಓಕೆ, ವೆರಿ ಗುಡ್. ಕ್ರಿಸ್ಮಸ್ ಎಲ್ಲ ಸ್ವಲ್ಪ ಸ್ಟಾರ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಟಾರು, ಸ್ವಲ್ಪ ಲವ್ ಮಾರ್ಕು, ಸ್ವಲ್ಪ ರೌಂಡು, ಆ ತರ ಎಲ್ಲ ಇರ್ಲಿ, ಹಾಕಿ. ಓಕೆ, ವೆರಿ ಗುಡ್. ನಾನು ಅನ್ಕೊಳ್ತಾ ಇದ್ದೆ ಈ ಅಂಗಡಿಲಿ ಏನಕ್ಕೆ ಈ ಸ್ಟಾರ್ ಎಲ್ಲ ಮಾಡ್ತಾರಲ್ಲ, ಏನ್ ಮಾಡೋದು ಇದ್ರೊಳಗೆ ಅಂತ. ನನಗೆ ಗೊತ್ತಾಗಿಲ್ಲ ನೋಡಿ, ಲಕ ಮಾಡೋದಿದ್ದು ಅಂತ. ಇದು ಮತ್ತೆ ರೀಸೈಕ್ಲಿಂಗ್ ಮಾಡ್ಬೋದು. ಮಾಡಿ. ಅಷ್ಟು ಹಾಕೊಂಬೋಣ, ಅದನ್ನ ಹಾಕೊಂಬೋಣ, ಅದನ್ನ ಹಾಕ್ಬಿಡಿ. ಓಕೆ, ಬಿಡಿ. ಎಸ್, ವೆರಿ ಗುಡ್. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ. ಬರುತ್ತೆ. ಗೋಲ್ಡನ್ ಬ್ರೌನ್ ಬರುತ್ತೆ, ಡೋಂಟ್ ವರಿ. ಬೇಗ ಒಂದು 10 minutes ಅಲ್ಲಿ ಮಾಡ್ಬಿಡ್ಬೋದು ಅಲ್ಲ? ಸಾಕಾ? ಕಲರ್ ಇನ್ನ ಬರ್ಬೇಕಾ? ಸಾಕಲ್ಲ?
ಸೀದೋಗ್ಬಿಡ್ತಾವೆ, ಚೆನ್ನಾಗಿರಲ್ಲ, ಹಾ. ಕಲರ್ ಚೇಂಜ್ ಆಗ್ಬಿಡುತ್ತೆ. ಹೌದು ಸಾಕು. ಉಪ್ಪಿನ ಬಿಸ್ಕೆಟ್ ಅಂತ ಬರೋದು ಮೊದಲು, ಹೌದು, ಇದೇ ತರನೇ ಇರ್ತಾ ಇತ್ತು. ಇದಕ್ಕೆ ಇವಾಗ್ಲೂ ಸ್ವಲ್ಪ ಸಿಗುತ್ತೆ? ಸಾಲ್ಟು ಮತ್ತೆ ಓಂಕಾಳು ಹಾಕೊಂಡ್ರೆ ಖಾರ ಬಿಸ್ಕೆಟ್ ಆಗುತ್ತೆ. ಓಕೆ, ಆ ಥರನೂ ಮಾಡ್ತೀವಿ. ಮುರಳಿ ಅವರೇ, ಕ್ರಿಸ್ಮಸ್ ಸ್ಪೆಷಲ್ ಬಿಸ್ಕೆಟ್ ಗಲಗಲೆ ರೆಡಿ. ಗಲಗಲೆ ರೆಡಿ. ಥ್ಯಾಂಕ್ ಯು ನಿರ್ಮಲಾ ಅವರೇ. ಗಲಗಲೆ, ಕಿಲ ಕಿಲ, ಲಕ ಲಕ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಕೈನಲ್ಲಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ, ಸಖತ್ತಾಗಿ ಮಾಡಿದ್ರು. ಮಾಡೋಂಥ ಕ್ರಮ ಚೆನ್ನಾಗಿತ್ತು. ತಿಂತಾದ್ರೆ ಬಾಳೆಹಣ್ಣಿನ ಫ್ಲೇವರು, ಮೊಟ್ಟೆ ಫ್ಲೇವರ್ ಕಾಣ್ತಾನೆ ಇಲ್ಲ, ಬಾಳೆಹಣ್ಣು ಫ್ಲೇವರೇ ಕಾಣ್ತಾ ಇದೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಗಲಗಲ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಮೊಟ್ಟೆ, ಬಾಳೆಹಣ್ಣು ಹಾಕಿ ಬೀಟ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಸಕ್ಕರೆ ಪುಡಿ, ಬಿಸಿ ಮಾಡಿದ ವನಸ್ಪತಿ, ಬೀಟ್ ಮಾಡಿದ ಮೊಟ್ಟೆ ಬಾಳೆಹಣ್ಣು ಮಿಶ್ರಣ, ನೀರು ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಚಪಾತಿಯಂತೆ ಲಟ್ಟಿಸಿ ಮೌಲ್ಡ್ನಿಂದ ಕಟ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಗಲಗಲ ರೆಡಿ ಟು ಟೇಸ್ಟ್. ಸಿಕ್ಕಾಪಟ್ಟೆ ಸಖತ್ತಾಗಿರೋದು ಬಿಸ್ಕೆಟ್ಗಳನ್ನ ಮಾಡ್ಕೊಟ್ಟಿದ್ದೀರಾ, ಕ್ರಿಸ್ಮಸ್ ಸ್ಪೆಷಲ್. ಆದ್ರೂ ನಾವು ಇದೆಲ್ಲ ಮಾಡ್ಕೊಂಡು ತಿನ್ಕೋಬಹುದು. ಚೆನ್ನಾಗಿ ಬೇಲ್ಪುರಿ ಇಷ್ಟನಾ? ಹಾ, ನೋಡಿ ಮೈಯಾಸ್ ಅವರು ಬೇಲ್ ಬಾರ್ ಮಾಡಿದ್ದಾರೆ. ಓಕೆ, ನೋಡಿ ಹೆಂಗಿದೆ ಅಂತೇಳಿ. ಯಾವಾಗಲೂ ನಾವೇ ಟೇಸ್ಟ್ ಮಾಡೋದು, ನೀವು ಒಂದ್ಸರಿ ಟೇಸ್ಟ್ ನೋಡಿ ಹೇಳಿ. ಬೇಲ್ಪುರಿ ತಿನ್ನಂಗಿದೆಯಲ್ಲ, ತುಂಬಾ ಟೇಸ್ಟಿ ಆಗಿದೆ. ಟೇಸ್ಟ್ ಆಗಿದೆಯಲ್ಲ? ಓಕೆ, ಒಳ್ಳೆ ಬೇಲ್ಪುರಿನ ಬೇಲ್ ಬಾರ್ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾದಂಥದ್ದು. ರಸ್ತೆ ಬದಿಯಲ್ಲಿ ತಿಂದು ಹೈಜಿನಿಕ್ ಇಲ್ದಿರೋ ವಸ್ತುಗಳನ್ನ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಬೇಲ್ ಬಾರೇ ಕೊಡ್ತಾ ಇದೀವಿ ಅಂತ ಮೈಯಾಸ್ ಅವರು ಎಲ್ಲರಿಗೂ ಬೇಲ್ ಬಾರನ್ನ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿದ್ರೆ ನಿಮ್ಗೂ ಸಹ ಒಂದು ಬೇಲ್ ಬಾರ್, ನಿಮ್ಗೆ, ನಿಮ್ ಯಜಮಾನ್ರಿಗೆ, ನಿಮ್ ಫ್ರೆಂಡ್ ಸೋನಿಗೆ, ನಿಮ್ ಕಸಿನ್ ಸೋನಿಗೆ, ಮಗಳು ಗೋಲ್ಡಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೊತೆಗೆ ಕೆಂಡೂರಾ ಹೋಮ್ ಅಪ್ಲಯನ್ಸಸ್, ಸಂಪಂಗಿರಾಮನ್ ನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಯಾಸ್ ಅವರು ಬೇಲ್ ಬಾರ್ ಅನ್ನ ಕೊಡ್ತಾ ಇದಾರೆ. ಬೇಲ್ ಪುರಿ ತಿನ್ನಿ ಅಂತ ಇದಾರೆ. ಎಷ್ಟೊಂದು ತಿನ್ಬೇಕು, ಎಷ್ಟೊಂದು ಕುಡಿಬೇಕು. ಇಲ್ಲ ಮುರಳಿ, ನಾನ್ ಕೊಡೋದ್ನೇ ನೀವು ಕುಡಿಬೇಕು ಇವತ್ತು ಅಂತ ಬರ್ತಾ ಇದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆನ ತೋರಿಸ್ಕೊಡಕ್ಕೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿ ಅವರು ಬರ್ತಾ ಇದಾರೆ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಗುರುಜಿ, ಆರೋಗ್ಯದ ಅಡುಗೆ ಹೇಳ್ಬೇಕು. ಆರೋಗ್ಯದ ಅಡುಗೆ ಮಾಡಕ್ಕೆ ಏನೋ ಜ್ಯೂಸ್ ಕುಡಿಸ್ತೀರಾ ಅಂತ ನಾನು ಕೇಳ್ಪಟ್ಟೆ. ಏನ್ ಜ್ಯೂಸ್ ಕುಡಿಸ್ತಾ ಇದ್ದೀರಾ ಗುರುಜಿ? ಇದು ಸಾಲಿಡ್ ಅಲ್ಲ, ಲಿಕ್ವಿಡ್ ಅಲ್ಲ, Okay. ಮಧ್ಯದ ಒಂದು ಪೇಯ. ಓಕೆ, ಸೆಮಿ ಸಾಲಿಡ್. ಓಕೆ, ಸ್ಮೂದಿ. ಸ್ಮೂತಿ. ಓಕೆ, ಏನ್ ಸ್ಮೂದಿ ಗುರುಜಿ? ಇದು ಬೇಸಿಕಲಿ ಕಿವಿ ಸ್ಮೂತಿ ಅಂತ ಕರಿತೀವಿ. ಕಿವಿ ನಮ್ ಕಿವಿ ಅಲ್ಲ. ಏ ಕಿವಿ ಅಂದ್ರೆ ಇನ್ ಯಾವ್ದೋ ಕಿವಿ. ನಾನು ಸ್ವಲ್ಪ ಬೇಜಾರಾಗೋಯ್ತು. ಕಿವಿ ಅಂದ ತಕ್ಷಣ ಏನ್ ಕೃಷ್ಣಪ್ಪನವರು ನಿಮ್ಮ ಆ ಕಡೆ ಎಲ್ಲ ಓಡಾಡಿದ್ರ ನಿಮ್ಮ ಮನೆ ಕಡೆಗೆ ಅನ್ಕೊಂಡೆ. ಮರಸೇಬು ಕಿವಿ ಫ್ರೂಟ್ ಸ್ಮೂದಿ. ಬೇಕಾಗುವ ಸಾಮಗ್ರಿಗಳು: ಮರಸೇಬು, ಕಿವಿ ಫ್ರೂಟ್, ಪಪ್ಪಾಯ, ಒಣ ಖರ್ಜೂರ, ಖರ್ಬೂಜದ ಬೀಜ, ಅಗಸೆ ಬೀಜ, ಬಾದಾಮಿ. ಓಕೆ ಗುರುಜಿ, ಶುರು ಮಾಡೋಣ. ತಗೊಳ್ಳಿ ಗುರುಜಿ, ಅಲ್ಲೇ ಮಿಕ್ಸಿ ಇದೆ, ಎಂಡೂರಾದವರ ಮಿಕ್ಸಿ ಇದೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಮೊದಲು ಹಾಕೊಂಬೋಣ. ಹಾಕೊಳ್ಳಿ ಗುರುಜಿ. ಪಪ್ಪಾಯ, ಖರ್ಜೂರ, ಕಿವಿ ಫ್ರೂಟು, ಕಿವಿ, ಓಕೆ, ಮರ್ಸೇಬು ಪಿಯರ್, ಮರಸೇಬು ಪ್ಯೂರ್, ಓಕೆ, ಕರ್ಬೂಜದ ಬೀಜ ಮೇಲ್ಗಡೆ ಹಾರ್ಟ್ ಶೆಲ್ ತೆಗೆದಿರುವಂತದ್ದು, ಓಕೆ. ಅದ್ಭುತವಾದ ಕಾಂಬಿನೇಷನ್ ಗುರುಜಿ ಇದು. ಬಾದಾಮಿ, ಓಹೋ, ಓಕೆ, ಫ್ಲಾಕ್ಸ್, ಫ್ಲಾಕ್ಸ್, ಓಕೆ, ಅಗಸೆ ಬೀಜ, ಅಗಸೆ ಬೀಜ, ಕನ್ನಡದಲ್ಲಿ ಅಗಸೆ ಬೀಜ. ತಿಳಿ ಗುರುಜಿ, ಸ್ವಲ್ಪ ನೀರು ಹಾಕ್ತೀನಿ, ಕೋಲ್ಡ್ ವಾಟರ್. ಈ ಸ್ಮೂದಿ ಅಂದ್ರೆ ಜ್ಯೂಸ್ ತರ ಆಗ್ಬೇಕಾಗಿಲ್ಲ, ಸ್ವಲ್ಪ ತಿನ್ನಕ್ ತರ ಇದು ಪರವಾಗಿಲ್ಲ, ನಡಿ. ಹೌದೌದು, ಸ್ವಲ್ಪ ಹೊಡ್ಕೊಡ್ತಿದ್ರೆ ಚೆನ್ನಾಯ. ಓಕೆ, ಇದಕ್ಕೆ ಯಾವುದೇ ರೀತಿಯ ಸ್ವೀಟ್ನೆಸ್ ಯಾವ್ದು ಹಾಕಲ್ಲ, ಸಕ್ಕರೆ ಹಾಕೋದಿಲ್ಲ, ಬೆಲ್ಲ ಹಾಕಲ್ಲ, ಏನೊಂದು ಹಾಕೋಂಗಿಲ್ಲ. ಓಕೆ, ಆಸ್ ಇಟ್ ಈಸ್. ಓಕೆ. ನೋಡಿ ಕರೆಕ್ಟ್ ನೀರ್ ಹಾಕಿದೀವಿ ನೋಡಿ ಗುರುಜಿ ನಾವು. ಮುರಳಿಯವರು ಅಂದ್ರೆ ಏನು, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸು ತಿನ್ನೋದ್ರಲ್ಲಿ. ತಿನ್ನೋದನ್ನ ಮಾಡಿಸೋದು ಸಾಧಾರಣನಾ? ಗುಡ್. ಸೊ ಕಿವಿಯ ಸ್ಮೂತಿ.
ಓಕೆ, ಕಿವಿ ಫ್ರೂಟಿನ ಜೊತೆಗೆ ಪರಂಗಿಯ ಹಣ್ಣು, ಸ್ವಲ್ಪ ಮರ ಸೇಬು, ಅದಕ್ಕೆ ಸ್ವಲ್ಪ ಒಂದು 5-6 ಬಾದಾಮಿಗಳ ಜೊತೆಗೆ ಕರ್ಬೂಜದ ಬೀಜ, ಜೊತೆಗೆ ಸ್ವಲ್ಪ ಅಗಸೆ ಬೀಜವನ್ನು ಹಾಕಿಕೊಂಡಿರ್ತಕ್ಕಂಥ ಅದ್ಭುತವಾದಂತಹ ಸ್ಮೂತಿ. ಇದನ್ನ ಯಾವ ರೀತಿ ಮಾಡಿದ್ರು ಗುರುಜಿಯವರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಮರಸೇಬು ಕಿವಿ ಫ್ರೂಟ್ ಸ್ಮೂದಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಪಪ್ಪಾಯಿ ಹಣ್ಣು, ಒಣ ಖರ್ಜೂರ, ಕಿವಿ ಫ್ರೂಟ್ಸ್, ಮರಸೇಬು, ಖರ್ಬೂಜದ ಬೀಜ, ಬಾದಾಮಿ, ಅಗಸೆ ಬೀಜ ಹಾಕಿ ಬ್ಲೆಂಡ್ ಮಾಡಿದರೆ ಮರಸೇಬು ಕಿವಿ ಫ್ರೂಟ್ ಸ್ಮೂದಿ ಕುಡಿಯಲು ರೆಡಿ. ಗುರುಜಿ, ಫಸ್ಟ್ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಹಾ, ಆಮೇಲೆ ನೆಕ್ಸ್ಟ್ ಪ್ರಶ್ನೆ, ಇದು ಯಾವಾಗ ತಿನ್ಬೇಕು ಅಂತಾನು ಕೇಳಿಬಿಡಿಬೇಕು. ಅಷ್ಟು ಕಷ್ಟ ಆಗ್ತಾ ಇದೆಯಾ? ಹುಳಿ ಇದೆ, ಓಕೆ. ಆಮೇಲೆ ತಣ್ಣಗಿದೆ, ತಣ್ಣಗಿದೆ, ಚೆನ್ನಾಗಿದೆ. ಓಕೆ ಗುರುಜಿ, ನಾನು ತಿಂತಾ ಇರ್ತೀನಿ. ಹಾ, ಅದಕ್ಕೆ ಒಂದು ಪ್ರಶ್ನೆ ಇತ್ತು. ಕೇಳಿ. ಗೊರ್ಕೆ ಹೊಡೆಯೋದು ಅಂದ್ರೆ ಗೊರ್ಕೆ ಶಬ್ದ ಮಲಗಿದಾಗ ಬರೋದು, ಇದು ತುಂಬಾ ಜಾಸ್ತಿ ಬರುತ್ತೆ. ಇಲ್ಲ ಬಿಡ್ರಿ ಕೃಷ್ಣಪ್ಪ, ನೀವು ಗೊರ್ಕೆ ಹೊಡೆದಿನೇ ತಲೆ ಕೂದು ಖಾಲಿ ಆಗ್ಬಿಟ್ಟಿದೆ, ಮೋಸ್ಟ್ಲಿ ನಿಮ್ದೇ ಇದು ಪ್ರಶ್ನೆ ಅಂತ ಕೇಳಿದೀನಿ. ಇಲ್ಲ ಸರ್, ನಂದು ಇಟ್ಕೊಳ್ಳಿ ಸರ್, ಆದ್ರೂ ತುಂಬಾ ಜನ ಇದನ್ನ ಕೇಳಿದ್ದಾರೆ ಸರ್ ಅಂದ್ರು. ಓಕೆ, ಪಾಪ ಹೇಳ್ಬಿಟ್ರೆ ಅವ್ರಿಗೂ ಸಮಾಧಾನ, ಅವ್ರ ಹೆಂಡತಿಗೂ ಸಮಾಧಾನ. ಪಾಪ ಅವ್ರ ಹೆಂಡತಿ ಪಾಪ ಎಷ್ಟು ದಿನ ಅಂತ ಪಕ್ಕದಲ್ಲಿ ಮಲಗಿ ಆ ಸೌಂಡ್ ನ ಕೇಳ್ಕೊಂಡು ಜುಟ್ಟೆಲ್ಲ ಕಿತ್ತಿ ಪಾಪ ಕೃಷ್ಣಪ್ಪ ಅವ್ರ ತಲೆಯಲ್ಲಿ ಕೂದಲಿದಂಗೆ ಆಗ್ಬಿಟ್ಟಿದೆ. ಪ್ರಾಬ್ಲಮ್ ಇಲ್ಲ, ಇನ್ ಮುಂದಕ್ಕೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಗುರುಜಿ ಅವ್ರನ್ನ ಕರೆಸಿದೀವಿ. ಗುರುಜಿ, ತುಂಬಾ ಜನಕ್ಕೆ ಈ ಪ್ರಶ್ನೆ ಇದೆ. ಇಲ್ಲ, ಇದು ಟೆಕ್ನಿಕಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲೊಂದು ಮಸಲ್ ಇದೆ, ನಾವು ನಿದ್ದೆ ಮಾಡಿದಾಗ ಅದು ರಿಲ್ಯಾಕ್ಸ್ ಆಗ್ಬಿಡುತ್ತೆ. ರಿಲ್ಯಾಕ್ಸ್ ಆಗಿ ಅದು ಜೋತ್ ಬಿದ್ಬಿಡುತ್ತೆ. ಉಸಿರಾಡಿದಾಗ ಅದು ಮೂವ್ ಆಗುತ್ತೆ, ಆ ಮೆಂಬ್ರೇನ್ ಮೂವ್ ಆಗ್ಬಿಟ್ಟು ದೊಡ್ಡ ಶಬ್ದ, ಗೊರಕೆ ಶಬ್ದ ಬರುತ್ತೆ. ಇದು ಟೆಕ್ನಿಕಲಿ ಇದಾಗೋದು ಈ ತರ. ಇದನ್ನ ಸರಿ ಮಾಡಕ್ಕೆ 3-4 ಮಾರ್ಗಗಳಿದೆ. ಮೊದಲನೇ ಬೆಸ್ಟ್ ಮಾರ್ಗ ಸಂಮೋಹನ ವಿದ್ಯೆ. ಸಂಮೋಹನ ಸ್ಥಿತಿಗೆ ಹೋಗ್ಬಿಟ್ಟು ನಾವು ಆ ಮಸಲ್ಲಿನ ಜೊತೆ ಮಾತಾಡಬೇಕು. ಕಷ್ಟ ಅನ್ಸಲ್ಲ ಗುರುಜಿ? ಖಂಡಿತ ಇಲ್ಲ. ಎಷ್ಟು ಸಂತೋಷ, ಎಷ್ಟು ಆನಂದ ಆಗುತ್ತೆ ಗೊತ್ತಾ? ನಮ್ಮ ದೇಹದಲ್ಲಿ ಏನೇನಿದೆ, ಹೆಂಗೆ ಕೆಲಸ ಮಾಡುತ್ತೆ, ಎಷ್ಟು ಅದ್ಭುತವಾಗಿ ಸಹಾಯ ಮಾಡುತ್ತೆ ಅಂತ ನಮಗೆ ಅಜ್ಞಾನದಲ್ಲಿದ್ದೀವಿ, ಗೊತ್ತೇ ಇಲ್ಲ. ಸೊ ನಮ್ಮ ಯಾವ ತೊಂದರೆಯಲ್ಲಿ ಇರುವಂತಹ ಭಾಗದ ಜೊತೆ ನಾವು ಸಂಮೋಹನ ಸ್ಥಿತಿಯಿಂದ ಮಾತಾಡಿ ಅದನ್ನು ಸರಿಯಾಗಿರುವಂಥ ಕೇಳ್ಕೊಂಡ್ರೆ ಸಾಕು, ಅದು ಸರಿಯಾಗಿರುತ್ತೆ. ನಿದ್ದೆ ಮಾಡ್ತಿದ್ದಾಗಲೂ ಅದಕ್ಕೆ ಬೇಕಿರುವಂತಹ ಸ್ಟಿಫ್ನೆಸ್ನ ಅದು ಮೇಂಟೈನ್ ಮಾಡ್ಕೊಂಡಾಗ ಗೊರಕೆ ಬರುವುದಿಲ್ಲ. ಇದನ್ನ ಸಂಮೋಹನೆಯಿಂದ ಭಾಳ ಎಫೆಕ್ಟಿವ್ ಆಗಿ ಮಾಡ್ಬೋದು. ಜೊತೆ ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡ್ಬೋದು. ನಾನು ಇಲ್ಲಿಗೆ ತೋರಿಸಿದ್ದೀನೇನೋ ಗೊತ್ತಿಲ್ಲ, ಒಂದು ಸಣ್ಣ ಲೇಸರ್ ಪೆನ್, ಒಂದು ಎಕ್ಸಾಕ್ಟ್ಲಿ ಕಿವಿ ಅರಿಕ್ಯುಲಾಲಜಿ ಅಂತ ಕರಿತೀವಿ. ಸೊ ಇಲ್ಲಿ 6 ಪಾಯಿಂಟ್ ಇದೆ, ದೇಹದ ಮೇಲೆ ಇನ್ನೊಂದು 6 ಪಾಯಿಂಟ್ ಇದೆ. ಆ ಲೇಸರ್ ಬೆಳಕು ಆ ಪಾಯಿಂಟ್ ಅಲ್ಲಿ ಬಿಟ್ಟಾಗ ಗೊರಕೆ ಸ್ಟಾಪ್ ಆಗೋ ಸಾಧ್ಯತೆ ಇದೆ. ಕೃಷ್ಣಪ್ಪನ್ ಕಳಿಸ್ಬಿಟ್ಟೆ ಗುರುಜಿ. ಕೃಷ್ಣಪ್ಪ ಹೊಟ್ಟೋದ್ರಿ ಮನೆಗೆ ಬಂದಿಲ್ಲ ರೇ ಪಾಯಿಂಟ್. ಗುರುಜಿ ಇವತ್ತು ತಂದಿಲ್ಲ ಆ ಮಿಷನ್. ನೆಕ್ಸ್ಟ್ ವೀಕ್ ತರಿಸ್ತೀನಿ, ನಿಮ್ ಕಿವಿಗೆ ಬಿಡಿಸ್ತೀನಿ, ಗೊರಕೆ ನಿಲ್ಲಿಸ್ತೀನಿ. ಈ ತರ ಕಂಬೈನ್ ಮಾಡಿದಾಗಂತೂ ಡೆಫಿನೆಟ್ ಆಗಿ ಗೊರಕೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇಟ್ಸ್ ಪಾಸಿಬಲ್. ಓಕೆ ಗುರುಜಿ, ಈ ಜ್ಯೂಸ್ ಒಂದೊಂದು ವಿಷಯ ಹೇಳ್ಬಿಡ್ತೀನಿ. ಇದಕ್ಕೆ ನಾನೊಂದು ಡೆಸಿಬಲ್ ಮೀಟರ್ ಅಂತ ಬೇರೆ ಇಟ್ಕೊಂಡಿದ್ದೀನಿ. ಅಂದ್ರೆ ಆಟೋ ರಿಕ್ಷಾ ಎಷ್ಟು ಶಬ್ದ ಮಾಡುತ್ತೆ, ಮೋಟರ್ ಬೈಕ್ ಎಷ್ಟು ಶಬ್ದ ಮಾಡುತ್ತೆ, ಇದೆಲ್ಲ ಕಂಡುಹಿಡಿಯಕ್ಕೆ ಅಂತಿದೆ. ಅದನ್ನ ಮೀಟರ್ ಇಟ್ಬಿಟ್ಟು ಮಗಳ ಕೈಯಲ್ಲಿ ಕೊಟ್ಬಿಟ್ಟು ಒಬ್ರು ಕ್ಲೈಂಟ್ ಇದ್ದಾರೆ, ಅವ್ರ ತಂದೆ ಗೊರಕೆ ಹೊಡಿಬೇಕಾದ್ರೆ ಎಷ್ಟು ಡೆಸಿಬಲ್ ಶಬ್ದ ಬರುತ್ತೆ ಅಂತ ನೋಡಿ ಈ ರೀತಿ ಚಿಕಿತ್ಸೆ ಕೊಟ್ಟು ಆಮೇಲೆ ಎಷ್ಟು ಪೀಸ್ಫುಲ್ ಆಗಿ ಮಲಗಿದ್ದಾರೆ ಅಂತ ಒಂದು ಎವಿಡೆನ್ಸ್ ನಾನೆಲ್ಲ ಕ್ರಿಯೇಟ್ ಮಾಡಿದ್ದೆ. ಬೇಗ ಕೊಟ್ಟೋದ್ರು. ಕೃಷ್ಣಪ್ಪ ಅವ್ರು ಬಂದಿದ್ರು, ಒಳ್ಳೆ ಬಿರಿಯಾನಿ ಬೇರೆ ಮಾಡ್ಕೊಟ್ರು. ಬರ್ತೀರಾ ಅಂತ ಗೊತ್ತಿದ್ರೆ ಅವರು ಪಾಪ ಇಲ್ಲೇ ಇದ್ಬಿಟ್ಟಿರೋರು, ತಿನ್ಸು ಬಿಡೋರೇನೋ. ಇಲ್ಲ ನಿಮಗೆ ತಿನ್ನಿಸಲ್ಲ ಸದ್ಯ. ಅದಕ್ಕೆ ನೀವು ಬರ್ತೀರಾ ಅಂತ ಭಯ ಬಿದ್ದು ಓಡಾಬಿಟ್ರು ಅವರು. ನೆಕ್ಸ್ಟ್ ಟೈಮ್ ದಯವಿಟ್ಟು ಆ ಮಿಷಿನ್ ತನ್ನಿ ಗುರುಜಿ. ಎಸ್, ಖಂಡಿತ ತರ್ತೀನಿ. ಓಕೆ ಗುರುಜಿ, ಇದು ಮತ್ತೊಂದು, ಇದನ್ನ ನೀವು ಆಸ್ ಎ ಬ್ರೇಕ್ಫಾಸ್ಟ್ ನೀವು ತಗೊಳ್ಳೋದು ಬಹಳ ಬಹಳ ಉತ್ತಮ. ಓಕೆ, ಬಹಳ ಉತ್ತಮ. ಆ ಮರಸೇಬು ಸ್ವಲ್ಪ ಆಲ್ಕಲೈನ್ ಆಗಿರುತ್ತೆ, ಸ್ವಲ್ಪ ಆಲ್ಕಲೈನ್ ಇರುತ್ತೆ. ಹಾಗಾಗಿ ಏನು ಅಸಿಡಿಸಿಟಿ ಅಂತೀವೋ ಅದನ್ನ ನ್ಯೂಟ್ರಲೈಸ್ ಮಾಡಕ್ಕೆ ಬಹಳ ಯೂಸ್ ಆಗುತ್ತೆ. ಅಂಡ್ ಇದನ್ನ ನಾಟ್ ಓನ್ಲಿ ದ್ಯಾಟ್, ಇವಾಗ ಸಾಯಂಕಾಲ ಇದನ್ನ ಒಂದು ಪೇಯ ತರ ತಗೋಬಹುದು. ಕಾಫಿ ಟೀ ಬಿಟ್ಬಿಟ್ಟು ಸಾಯಂಕಾಲ ಒಂದು ಪೇಯ ತರ ತಗೊಂಡಾಗ ಇಟ್ ಬ್ರೇಕ್ಸ್ ದಿ ಹಂಗರ್ ಸ್ಕೇಲ್. ಒಂದು ಊಟ ಮಾಡ್ಬೇಕಾದ್ರೆ ನಾವು ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಹಶು ಆಗುತ್ತೆ. ಆ ಹಶುವು ತುಂಬಾ ಆದ್ಮೇಲೆ ನಾವು ಊಟ ಮಾಡಿದ್ರೆ ಇಷ್ಟು ತಿನ್ನೋ ಜಾಗದಲ್ಲಿ ಇಷ್ಟು ತಿಂದಿರ್ತೀವಿ. ಆ ಹಂಗರ್ ಸ್ಕೇಲ್ನ ನಾವು ಬ್ರೇಕ್ ಮಾಡಬೇಕು ಅಥವಾ ಲೋಯರ್ ಮಾಡಬೇಕು. ಹಾಗಾಗಿ ಊಟಕ್ಕೆ ಸ್ವಲ್ಪ ಮುಂಚೆ 1 ಗಂಟೆನೋ ಏನೋ ಮುಂಚೆ ಇದನ್ನ ಕುಡಿದ್ಬಿಟ್ಟ ಅಂದ್ರೆ ಆ ಹಂಗರ್ ಸ್ಕೇಲ್ ಕಮ್ಸ್ ಡೌನ್. ಆಗ ಊಟನ ಕಮ್ಮಿ ಮಾಡಿದ್ರು ತೃಪ್ತಿ ಸಿಕ್ಕತ್ತೆ ನಮಗೆ. ಅದರಿಂದ ಅನಾನುಕೂಲಗಳು ಏನೇನಾಗುತ್ತೋ ಅದೆಲ್ಲ ಅವಾಯ್ಡ್ ಆಗುತ್ತೆ. ಓಕೆ ಗುರುಜಿ, ಈ ತರ ಜ್ಯೂಸು ದಿನ ಯಾರಾದ್ರೂ ಕೊಡ್ತಾರೆ ಅಂದ್ರೆ ಊಟ ಯಾಕೆ ಮಾಡ್ಬೇಕು, ಜ್ಯೂಸೇ ಸಾಕು ಅಂತ ನಾವು ಅಂತ ಇದೀವಿ. ಓಕೆ, ಅದ್ಭುತ ಇರುವಂತ ಪೇಯ ಹೇಳಿದ್ದೀರಾ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ನಮ್ಮ ಇವತ್ತಿನ ಕಾರ್ಯಕ್ರಮದ ಫಟಾಫಟ್ ರೌಂಡ್ಗೆ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಅದ್ಭುತವಾದಂತ ಒಂದು ಕೇಕ್ ಅನ್ನ ಮಾಡಿ ತೋರಿಸ್ಬೇಕು, ಕ್ರಿಸ್ಮಸ್ ಹಬ್ಬ ಬಂದ್ಬಿಡ್ತು ಅಂತ ಅವರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮ, ಕ್ರಿಸ್ಮಸ್ ಹಬ್ಬಕ್ಕೋಸ್ಕರನೇ ಮಾಡುತ್ತಾ ಮನೆಯಲ್ಲೇ ನೀವು ಕುಕ್ಕರ್ ನಲ್ಲಿ ಮಾಡುವಂತ ಕೇಕ್ ಗಳನ್ನ ಮಾಡಿ ತೋರ್ಸೋಕ್ಕೋಸ್ಕರ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಕ್ರಿಸ್ಮಸ್ ಹಬ್ಬದಲ್ಲಿ ಕೇಕ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದಾರೆ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ರಿ. ಓಹೋ ಏನ್ ಮೇಡಮ್ ಒಳ್ಳೊಳ್ಳೆ ಡಿಸೈನ್ ಡ್ರೆಸ್ ಗಳು ತರ್ತಾ ಇದೀರಾ ನಡುವೆ. ನಮಸ್ಕಾರ. ಸಖತ್ ಕಾಣ್ತಾ ಇದೀರಾ. ನಮಸ್ಕಾರ ಮೇಡಮ್. ಏನು ಕ್ಯಾರೆಟ್ ಏನೋ ಇಟ್ಕೊಂಡ್ ಬಂದಿದ್ದೀರಾ, ಕ್ಯಾರೆಟ್ ಕರೆ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ, ಕ್ಯಾರೆಟ್ ತರನೇ ಮ್ಯಾಚಿಂಗ್ ದ ಕಾಸ್ಟ್ಯೂಮ್ ವಿತ್ ದ ಫುಡ್ ಡಿಶ್. ಓಕೆ 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 ಥ್ಯಾಂಕ್ ಯು ಮೇಡಮ್. ಏನ್ ಮಾಡ್ತಾ ಇದೀರಾ ಇವತ್ತು ನೀವು? ಇವತ್ತು ಯಾರು ಬೇಕಾದ್ರೂ ಮಾಡಬಹುದು, ಹೆಂಗ್ ಮಾಡಿದ್ರು ಬರುತ್ತೆ. ಈ ಕೇಕ್ ಮಾತ್ರ ಕೆಟ್ಟೋಗಿದಿಲ್ಲ ಅಂತ ಮಾತ್ರ ಹೇಳ್ತೀನಿ. ಕ್ಯಾರೆಟ್ ಕೇಕ್ ನೀವ್ ಹೆಂಗೆ ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿ ಸುಮ್ನೆ ಹಂಗಿಟ್ರು ಸಾಕು ಕೇಕ್ ಆಗೋಗುತ್ತೆ. ಮಾಡಿ ಬಿಟ್ರೆ ಅದಕ್ಕೋಸ್ಕರ ಎಲ್ಲಾರು ಮನೇಲಿ ಮಾಡ್ಲಿ, ಈಸಿಯಾಗಿ ಮಕ್ಕಳು ಸಹ ಮಾಡ್ಬೋದು. ಇದು ಓಕೆ ಎಲ್ಲಾರು ಟ್ರೈ ಮಾಡ್ಲಿ ಅಂತ ಈಸಿ ಆಗಿರೋದು, ಟೇಸ್ಟಿ ಆಗಿರೋದು ಕ್ಯಾರೆಟ್ ಕೇಕ್. ಓಕೆ ಕ್ಯಾರೆಟ್ ಬರ್ಫಿ ಕೇಳಿದ್ರಿ, ಕ್ಯಾರೆಟ್ ಹಲ್ವಾ ಕೇಳಿದ್ರಿ, ಕ್ಯಾರೆಟ್ ಗೊಜ್ಜನ್ನ ಕೇಳಿದ್ರಿ, ಆದ್ರೆ ಕ್ಯಾರೆಟ್ ಕೇಕ್ ನ ಕೇಳಿರ್ಲಿಲ್ಲ. ಓಕೆ ಕ್ಯಾರೆಟ್ ಕೇಕ್ ಮಾಡಕ್ಕೆ ಏನ್ ತಂದಿದ್ರಿ ಮೇಡಮ್? ಕ್ಯಾರೆಟ್ ಕೇಕ್ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಮೊಟ್ಟೆ, ಸಕ್ಕರೆ, ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ಅಡುಗೆ ಸೋಡಾ, ವೆನಿಲಾ ಎಸೆನ್ಸ್, ಚಕ್ಕೆ, ಲವಂಗ, ಜಾಕಾಯಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಎಣ್ಣೆ. ಓಕೆ ಸುಚಿತ್ರಾ ಅವ್ರ ಏನ್ ಕೊಡ್ಲಿ ನಿಮ್ಗೆ? ಮಿಕ್ಸಿಂಗ್ ಬೌಲ್ ಇದೆ. ಮಿಕ್ಸಿಂಗ್ ಬೌಲ್ ಕೊಡಿ. ಓಕೆ ತಗೊಳ್ಳಿ. ಕುಕ್ಕರ್ ಇಟ್ಬೋಣ? ಕುಕ್ಕರ್ ಇಟ್ಬಿಡಿ. ಓಕೆ ಕುಕ್ಕರ್ ಇಡ್ಬೇಕಂದ್ರೆ ನೆನ್ನೆ ಹತ್ರನೇನಾ ಇದನ್ನು? ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಓಕೆ ಓಕೆ ಕುಕ್ಕರ್ ಇಟ್ಟಿದೀವಿ. ಕುಕ್ಕರ್ ಒಳಗಡೆ ಉಪ್ಪು ಹಾಕಿದೀನಿ ಒಂದ್ ಲೇಯರ್. ಓಕೆ ಮತ್ತೆ ಕುಕ್ಕರ್ ಪ್ಲೇಟ್ ಇಟ್ಟಿದೀವಿ. ಒಂದ್ 5 ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಓಕೆ ಯಾವುದೇ ಕೇಕ್ ಅನ್ನ ಮಾಡ್ಬೇಕಂದ್ರೆ ಒಂದೇ ದಪ್ಪವಾದಂತ ಪಾತ್ರೆಯಲ್ಲಿ ಮಾಡ್ಬೇಕಾಗುತ್ತೆ. ದಪ್ಪ ಕಡಿಮೆ ಇರೋದ್ರಿಂದ ಈಟು ಒಂದೇ ಸರಿ ನಿಮ್ಗೆ ಕೇಕ್ ತಾಗಬಾರದು. ಅದಕ್ಕೋಸ್ಕರ ಉಪ್ಪನ್ನ ಒಂದು ಲೇಯರ್ ಹಾಕಿ ಅದ್ರ ಮೇಲೆ ಆ ಪ್ಲೇಟ್ ಅನ್ನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಮುಚ್ತೀವಿ. ಈಗ ಏನ್ ಮೇಡಮ್ ಅದು? ಮೊಟ್ಟೆ ಅಂದ್ರೆ ಎಲ್ಲಾ ಕೇಕ್ಗಳಿಗೂ ಮೊಟ್ಟೆ ಹಾಕ್ಲೇಬೇಕಾ? ಎಗ್ಲೆಸ್ ಮಾಡ್ಬೋದು. ಓಕೆ ಇದನ್ನ ಎಗ್ಲೆಸ್ ನೀವು ಮಾಡ್ಬೋದು ಅಂದ್ರೆ ಮೊಟ್ಟೆ ಜಾಗದಲ್ಲಿ ಮೊಸರು ಹಾಕೊಳ್ಳಿ ಅಂತ ಹೇಳ್ತೀನಿ ಇದಕ್ಕೆ. ಈ ಕೇಕ್ ಜಾಗಕ್ಕೆ ಕ್ಯಾರೆಟ್ ಕೇಕ್. ಓಕೆ ಯಾಕಂದ್ರೆ ತುಂಬಾ ಜನ ಮೊಟ್ಟೆನೂ ತಿನ್ನಲ್ಲ. ಹೌದು. ಬ್ಲಾಕ್ ಫಾರೆಸ್ಟ್ ಕೇಕ್ ನೆನ್ನೆಲ್ಲ ಮಾಡಿದ್ರಲ್ಲ ನೀವು? ಅದು ಎಗ್ಲೆಸ್ ಸಹ ಮಾಡ್ಬೋದಾ? ಮಾಡ್ಬೋದು. ಓಕೆ ಇದು 1 ಎಗ್ ಇದು. ಓಕೆ ಮೇಡಮ್. ಇದನ್ನ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಇದು ಎಷ್ಟು ನಿಮಿಷ? ಇದು ಒಂದು 5-10 ನಿಮಿಷ ಆಗ್ಬೇಕಾ? ಬಿಸಿ 10 ನಿಮಿಷ ಬೇಡ, 5 ನಿಮಿಷ ಸಾಕು. 5 ನಿಮಿಷ ಸಾಕು. ಚೆನ್ನಾಗಿ ಇಡಿ. ಬರೀ ಏನಿಲ್ಲ, ಖಾಲಿ ಇದೆ, ಸ್ವಲ್ಪ ಒಲೆ ಮೇಲೆ ಇಡಬೇಕು. ಚೆನ್ನಾಗಿ ಬಿಸಿ ಆಗ್ಬೇಕು. ಯಾವುದು ಇದು ಅವನಲ್ಲಿ ಮಾಡೋರು ಸಹ ಸೇಮ್ ಥಿಂಗ್ ಏನೇನೆ. ಒಂದ್ 2 ನಿಮಿಷ ಅವನ್ನ ಆನ್ ಮಾಡಿಟ್ಟು ಟೆಂಪರೇಚರ್ ಜಾಸ್ತಿ ಆದ್ಮೇಲೆ ಒಳಗಡೆ ಫಿಟ್ ಮಾಡ್ತೀವಿ. ಆವಾಗ ಚೆನ್ನಾಗಿ ಬರುತ್ತೆ. ಇದೆಲ್ಲ ಈಕ್ವಲ್ ಮೆಜರ್ಮೆಂಟ್ಸ್ ಕ್ಯಾರೆಟ್ ಕೇಕ್ಗೆ. ನೀವು 1 ಕಪ್ ತಗೊಂಡ್ರಿ ಎಲ್ಲಾನು 1 ಕಪ್ಪೇ ತಗೊಳ್ಳಿ. ನಾನು ಇಲ್ಲಿ ಸ್ಮಾಲ್ ಮೌಲ್ಡ್ ತಗೋತಾ ಇದ್ದೀನಿ. ಅದರಿಂದ ಎಲ್ಲ 1/2 ಕಪ್ ತಗೋತೀನಿ. ಅರ್ಧ ಕಪ್ಪು ಸಕ್ಕರೆ ಪುಡಿ. ಓಕೆ ಮೇಡಮ್. ಸಕ್ಕರೆ ತಗೊಂಡು ಪುಡಿ ಮಾಡಿರ್ತಕ್ಕಂಥ ಸಕ್ಕರೆ ಪುಡಿ. ಓಕೆ ಆಮೇಲೆ ಮೊಟ್ಟೆ ಮತ್ತು ಸಕ್ಕರೆನ ಓಕೆ ಬೀಟ್ ಮಾಡ್ತೀನಿ. ಮಾಡಿ. ಓಕೆ ಏನಿದು? ಮೈದಾ ಅರ್ಧ ಕಪ್ಪು. ಮೈದಾ ಯಾವುದೇ ಮೈದಾ ಅಥವಾ ಸಕ್ಕರೆ ತಗೊಂಡ್ರು ಒಂದ್ಸರಿ ಜರಡಿ ಆಡ್ಕೊಳ್ಳಿ. ಏನಾರ ಗಂಟು ಕಳಿದ್ರೆ ತೆಗೆದು ಬಿಸಾಕಿ. ಯಾಕಂದ್ರೆ ಮೈದಲ್ಲಿ ಯೂಶಲಿ ಗಂಟು ಇರಲ್ಲ. ಓಕೆ ಇದು ಜರಡಿ ಆಡಿರಿದೀವಿ. ಓಕೆ ಅರ್ಧ ಕಪ್ಪು ಮೈದಾ, ಅರ್ಧ ಕಪ್ಪು ಸಕ್ಕರೆ, 1 ಮೊಟ್ಟೆ. ಎಸ್ ಮೇಡಮ್ ಕರೆಕ್ಟ್? ರೈಟ್. ಆಮೇಲೆ ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್. ಎಲ್ಲ ಅರ್ಧ. ಸೋಡಾ, ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್. ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್. 1 ಟೀ ಸ್ಪೂನ್. ನೀವೇ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಅಯ್ಯೋ ನಾವು ಕೇಕ್ ಮಾಡೋದು ನೋಡಿ ಸುಚಿತ್ರಾ ಅವರೇ ಬಾಯಿಗೆ ಹಂಗೆ ಬಂದ್ಬಿಟ್ಟಿದೆ. ಆಮೇಲೆ ಇದು ಸ್ಪೈಸ್ ಪೌಡರ್. ಒಂದ್ ಸ್ವಲ್ಪ ಚಕ್ಕೆ, ಲವಂಗ, ಖಾರದ ಪೌಡ್ರಾ? ಕೇಕ್ ಏನ ಖಾರ ನೋಡಿ, ಇದು ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಕ್ಯಾರೆಟ್ ಕೇಕ್ ಅದೇ ಡಿಫ್ರೆನ್ಸ್. ಚಕ್ಕೆ, ಲವಂಗ ಮತ್ತೆ ಜಾಕಾಯಿನ ಸ್ವಲ್ಪ ಪುಡಿ ಮಾಡ್ಕೋಬಹುದು, ಪೌಡರ್ ಮಾಡ್ಕೋಬಹುದು. ಫಸ್ಟ್ ಕೇಕ್ ಖಾರದ ಸೀದೆ ಹೇಳ್ಬಿಡೋಣ. ಸಿಹಿ ಕೇಕ್ ತಾನೆ? ಇನ್ ನೋಡಿ ಹೇಳ್ಬೇಕು ನೀವು. ಕೇಕ್ ಅಂದ್ರೆ ಸೀನೆ ರೀ, ಸಿಹಿ ಕೇಕ್ ಅಂತಿದ್ರಿ ನೀವು. ಖಾರದ ಸೀದಾ ನೀವು. ಚಕ್ಕೆ, ಲವಂಗ ಮತ್ತು ಜಾಕಾಯಿನ ಪೌಡರ್ ಮಾಡಿರೋಂಥದ್ದು. ಓಕೆ 1/4 ಚಮಚ ಸಾಕು. ಇಲ್ಲೆಲ್ಲ 1/2 ಕಪ್ ತಗೊಂಡಿರೋದ್ರಿಂದ ಸ್ವಲ್ಪ 1/4 ಚಮಚದಷ್ಟು. ಓಕೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದು. ಓಕೆ ಮೇಡಮ್. ಕೇಕ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಾಡಿ. ಇದು ಸ್ವಲ್ಪ ಕಡಿಮೆ ಮಾಡಲಾ? ಬಿಸಿ ಆಗೋಗಿದೆ. 1/2 ಕಪ್ ಕ್ಯಾರೆಟ್.
ಓಕೆ ತುರ್ದಿರಂಥದ್ದು ಅರ್ಧ ಕಪ್. ಓಕೆ ಅರ್ಧ ಕಪ್ ಮೈದಾ, ಅರ್ಧ ಕಪ್ ಸಕ್ಕರೆ ಪುಡಿ, ಅರ್ಧ ಕಪ್ ಕ್ಯಾರೆಟ್ ತುರಿ, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತೆ ಸೋಡಾ ಅರ್ಧ ಟೀ ಸ್ಪೂನ್. ಆಯಿಲ್ ಬೇಕು ನನಗೆ. ಎಷ್ಟು ಬೇಕು ಮೇಡಮ್? ಹಾಫ್ ಕಪ್, ಪೂರ್ತಿ ಹಾಫ್ ಕಪ್. ಸನ್ಫ್ಲವರ್ ಆಯಿಲ್, ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಲ್ಲಿ ಹಾಫ್ ಕಪ್ ಮೆಜರ್ಮೆಂಟ್ ಎಲ್ಲ ಹೇಳಿರೋದು ನಾನು. ಬಟ್ ಆಯಿಲ್ ಹಾಫ್ ಕಪ್ ಗಿನ ಒಂದ್ ಸ್ವಲ್ಪ ಕಡಿಮೆ ತಗೊಳ್ಳಿ. ಕಡಿಮೆ ಅಷ್ಟೊಂದು ಪೂರ್ತಿ ಹಾಫ್ ಕಪ್ ಹಾಕಿದಾಗ ಜಾಸ್ತಿ ಆಗುತ್ತೆ. ಓಕೆ, ಸ್ವಲ್ಪ ಕಡಿಮೆ ತಗೊಳ್ಳೋಣ. ಓಕೆ, ಸಾಕು ಸಾಕು ಸಾಕು. ತುಂಬಾ ಚೆನ್ನಾಗಿ ಇಟ್ಟಾಗಿದೆ ಇದು. ಕ್ಯಾರೆಟ್ ಇನ್ನೊಂದು ಬೌಲ್ ಇದೆ, ಅದ್ ಮೇಲ್ಗಡೆ ಹಾಕೋದಕ್ಕೆ ಕೇಕ್ ಆದ್ಮೇಲೆ. ಓಕೆ ಓಕೆ. ಮಾಯಿಶ್ಚರ್ ಕಂಟೆಂಟ್ ಗೊತ್ತಾಗುತ್ತೆ. ಹಾಫ್ ಕಪ್ ಗಿನ ಲೆಸ್ ದೆನ್ ಹಾಫ್ ಕಪ್ ಇಡ್ಸುತ್ತೆ ಆಯಿಲ್. ಓಕೆ ಮೇಡಮ್, ಆಗಿದೆ. ಮಿಕ್ಸಿಂಗ್ ರೆಡಿ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಕೇಕ್ ಒಂದು 50% ಮುಗೀತು ಅಂತ. ಬೇಕಿಂಗ್ ಟೈಮ್ ಅಷ್ಟೇನೆ, ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೆ. ಮತ್ತೆ ಇದಕ್ಕೆ ದ್ರಾಕ್ಷಿ ಒಂದ್ 2 ಸ್ಪೂನು. ಓಕೆ, 2 ಸ್ಪೂನ್ ದ್ರಾಕ್ಷಿ, 2 ಸ್ಪೂನ್ ಗೋಡಂಬಿ, 2 ಸ್ಪೂನ್ ಗೋಡಂಬಿ, 2 ಸ್ಪೂನ್ ಬಾದಾಮಿ, 2 ಸ್ಪೂನ್ ಬಾದಾಮಿ. ಇದು ಕೇಕ್ ತಿನ್ನೋವಾಗ ತುಂಬಾ ಚೆನ್ನಾಗಿ ಸಿಗುತ್ತೆ ನಟ್ಸ್ ಎಲ್ಲ ನಮ್ಗೆ. ಓಕೆ ಓಕೆ, ತುಂಬಾ ಟೇಸ್ಟಿ ಕೇಕ್ ಇದು, ಮತ್ತೆ ಈಸಿ ಕೇಕ್. ಓಕೆ. ನಾನೆಲ್ಲೂ ಕ್ಯಾರೆಟ್ ಕೇಕೆ ತಿಂದಿಲ್ಲ ರೀ ಸುಚಿತ್ರಾ. ಅದೇ ಇದು ಮನೇಲಿ ಮಾಡೋಂಥದ್ದು. ಓಕೆ, ಇಲ್ಲ ನಾನು ಹಾರ್ಟ್ ಶೇಪ್ ಮೋಲ್ಡ್ ತಗೊಂಡಿದ್ದೀನಿ. ಓಕೆ, ಸ್ಮಾಲ್ ಮೋಲ್ಡ್ ಆಗಿರೋದ್ರಿಂದ ನಂಗೆ ಹಾಫ್ ಕಪ್ ಸಾಕಾಗುತ್ತೆ. ಓಕೆ ಓಕೆ. ಎಷ್ಟು ಬೇಕಾದ್ರೂ ದಪ್ಪನೂ ಬರ್ಬೋದಲ್ಲ ಕೇಕು, ಬಟ್ ಒಳಗಡೆ ಎಲ್ಲ ಬೇಯ್ತಾ ಅವಾಗ ಬೇಡ ಅಲ್ವಾ? ಇಲ್ಲ, ಡಿಪೆಂಡ್ಸ್ ಆನ್ ದ ಕೇಕ್ ಟಿನ್. ನೀವು ದೊಡ್ಡದು ತಗೋಬೇಕಾಗುತ್ತೆ, ಓಕೆ, ಜಾಸ್ತಿ ದೊಡ್ಡದು ಮಾಡಬೇಕು, ದಪ್ಪ ಬರಬೇಕು. ಹೌದು. ಎಗ್ಸ್ ಏನ್ ಆಡ್ ಮಾಡ್ತೀವಿ, ಓಕೆ, ಅದು ಫ್ಲಫಿ ಆಗಿ ಬರುತ್ತೆ. ಎಸ್, ರೈಸ್ ಆಗೋದಾದ್ರೆ ಮೊಟ್ಟೆಯಿಂದಾನೆ. ಬೇಕಿಂಗ್ ಪೌಡರ್ ಇದೆ, ಅಡಿಗೆ ಸೋಡಾ ಇದೆ, ಮೊಟ್ಟೆ ಇದೆ, ರೈಸಿಂಗ್ ಏಜೆಂಟ್ಸ್ ಅದೆಲ್ಲ ಆಯ್ತು. ಇಟ್ಬಿಡೋಣ ಒಳಗಡೆ. ಪ್ಯಾನ್ ಹಾಕಕ್ ಮುಂಚೆ ಬಟರ್ ಅಲ್ಲಿ ಗ್ರೀಸ್ ಮಾಡಿ ಓಕೆ, 1-2 ಸತಿ ಟ್ಯಾಪ್ ಕೊಟ್ರೆ ಏರ್ ಬಬಲ್ಸ್ ಏನಿದೆ ಅದೆಲ್ಲ ಸೆಟ್ ಆಗುತ್ತೆ, ಎಸ್ಕೇಪ್ ಆಗುತ್ತೆ, ಮತ್ತೆ ಅದು ಕ್ಲೀನ್ ಆಗಿ ಸೆಟ್ ಆಗುತ್ತೆ. ಎಸ್ ಮೇಡಮ್. ಪ್ರೀ ಹೀಟ್ ಆಗಿರೋಂಥ ಕುಕ್ಕರ್ ಅಲ್ಲಿ. ಓಹೋ, ಮುಚ್ಚೋಣ. ಎಲ್ಲ ಹಾಫ್ ಕಪ್ ತಗೊಂಡಿದ್ದೀನಿ. ಸ್ಮಾಲ್ ಮೋಲ್ಡ್ 20 to 25 ಮಿನಿಟ್ಸ್ಗೆ ಆಗುತ್ತೆ ಸ್ಲೋ ಫ್ಲೇಮ್ ಅಲ್ಲಿ. ಓಕೆ ಮೇಡಮ್, ತೆಗೆದು ನೋಡೋಣ ಏನಾಗಿದೆ ಕೇಕು. ಓಹೋ, ತಣ್ಣಗೂ ಆಗ್ಬಿಟ್ಟಿರ್ತೀರಿ ಇಷ್ಟೊತ್ತಿಗೆಲ್ಲ. ಹೌದು, ತಣ್ಣಗಾಗಿದೆ, ತೆಗೀರಿ, ಹುಷಾರಿ. ಆಲ್ಟು ಒಳಗೋಗ್ಬಿಟ್ಟಿದೆ ಸ್ವಲ್ಪ. ನಾನು ಸ್ಮಾಲ್ ಹಾಫ್ ಕಪ್ ಹಾಕಿದ್ದೀನಿ. ಓಕೆ 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 ಮೇಡಮ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬಟರ್ ಪೇಪರ್ ಇದೆಯಲ್ಲ ಕೆಳಗಡೆ, ಸಖತ್ತಾಗಿ ಬಂದಿದೆ ಬಿಡ್ರಿ. ಹಾ, ಇದು ರೆಡಿ ಸಿಗುತ್ತೆ. ವಿಪಿಂಗ್ ಕ್ರೀಮಾ? ಇಲ್ಲ, ವೆನಿಲಾ ಐಸಿಂಗ್ ಅಂತ ನಿಮ್ಗೆ ಡಬ್ಬಾನೇ ಸಿಗುತ್ತೆ. ನೀವು ವಿಪ್ ಮಾಡ್ಕೊಳ್ಳೋದು ಅದೆಲ್ಲ ಬೇಡವೇ ಬೇಡ. ಓಕೆ, ಈಸಿಯಾಗಿ ನಾವು ಬಟರ್ ಕ್ರೀಮು ಎಲ್ಲ ಮನೇಲಿ ನೋಡಿಯೋದು ಕಷ್ಟ. ಓಕೆ, ವೆನಿಲಾ ಐಸಿಂಗ್ ಕ್ರೀಮಿ ರೆಡಿ ಸಿಗುತ್ತೆ, ಅದನ್ನ ತಗೊಂಡಿದ್ದೀನಿ ನಾನು. ಐಸಿಂಗ್ ಕ್ರೀಮ್ ಅಂತ ಕರೀತಾರೆ ಇದಕ್ಕೆ. ಇದನ್ನ ಹಾಗೆ ಸಹ ತಿನ್ಬೋದು. ಓಕೆ, ಬೇಕಿದ್ರೆ ಇದನ್ನ ಹಾಕ್ಬಿಡಿ. ಟೇಸ್ಟಿ ಕ್ಯಾರೆಟ್ ಕೇಕ್ ಚೆನ್ನಾಗಿದೆ. ತುಂಬಾ ಭಾರ ಇದೆಪ್ಪ ಇದು. 400 ಗ್ರಾಮ್ಗಿನ ಜಾಸ್ತಿ, 500 ಗ್ರಾಮ್ ಇದೆ, ಅರ್ಧ ಕೆಜಿಗಿನ ಜಾಸ್ತಿ ಇದೆ ಇದು. ಓಕೆ, ಸುಚಿತ್ ಅವರು ವಿತ್ ಲವ್ ಅದನ್ನ ಕೊಟ್ಟಿದ್ದಾರೆ. ಇದು ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಕೇಕು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕ್ಯಾರೆಟ್ ಕೇಕ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಟ್ಟೆ, ಅರ್ಧ ಕಪ್ ಸಕ್ಕರೆ ಪುಡಿ ಹಾಕಿ ಬೀಟ್ ಮಾಡಿಕೊಳ್ಳಿ. ಇದಕ್ಕೆ ಅರ್ಧ ಕಪ್ ಮೈದಾ ಹಿಟ್ಟು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಅರ್ಧ ಸ್ಪೂನ್ ಅಡುಗೆ ಸೋಡಾ, 1 ಸ್ಪೂನ್ ವೆನಿಲಾ ಎಸೆನ್ಸ್, ಚಕ್ಕೆ ಲವಂಗ ಜಾಕಾಯಿ ಪುಡಿ, ತುರಿದ ಕ್ಯಾರೆಟ್, ಅರ್ಧ ಕಪ್ ಎಣ್ಣೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಬಟರ್ ಪೇಪರ್ ಹಾಕಿದ ಮೌಲ್ಡ್ಗೆ ಹಾಕಿ ಉಪ್ಪು ಹಾಕಿ ಬಿಸಿ ಮಾಡಿದ ಕುಕ್ಕರ್ನಲ್ಲಿ ಇಟ್ಟು ಸುಮಾರು 20 ನಿಮಿಷ ಬೇಯಿಸಿ. ಈಗ ಕ್ರಿಸ್ಮಸ್ ಸ್ಪೆಷಲ್ ಕ್ಯಾರೆಟ್ ಕೇಕ್ ರೆಡಿ ಟು ಈಟ್. ಕಟ್ ಮಾಡೋಣ. ಓಕೆ,
ಕಾಣ್ತದೆ ಕ್ಯಾರೆಕ್ಟರ್ ಒಳಗಡೆ ಕಾಣುತ್ತೆ ಒಳಗಡೆ, Okay. ಹಾಗಾಗಿ ಹಾಕಿದೀವಲ್ಲ ಕ್ಯಾರೆಟ್ ತುರಿ. ಚೆನ್ನಾಗಿದೆ ಇದು, ಡಿಫ್ರೆಂಟ್ ಆಗಿದೆ ಟೇಸ್ಟ್, ಡಿಫ್ರೆಂಟ್ ಇರುತ್ತೆ ಅಂತ ಅದೇ ಹೇಳಿದ್ದು ನಾನು. ಚೆನ್ನಾಗಿದೆ. ಈಸಿಯಾಗಿ ಮಾಡಬಹುದು, ಈಸಿಯಾಗಿ ಮಾಡ್ತೀವೋ ಬಿಡ್ತೀವೋ, ತಿನ್ನಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ನೀವು ಕೇಳಿದ್ರಿ ಚಕ್ಕೆ ಲವಂಗ, ಏನಕ್ಕೆ ಅಂತ ಎಕ್ಸ್ಟ್ರಾ ಟೇಸ್ಟ್, ಅದು ಫ್ಲೇವರ್ ಡಿಫ್ರೆಂಟ್. ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಕಟ್ ಮಾಡ್ಲಾ ಇನ್ನೊಂದು ಕೇಕು? ನೋಡಿ ಚಿತ್ರ, ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದೀರಾ. ನೀವು ಥ್ಯಾಂಕ್ ಯು ಮೇಡಮ್. ಒಳ್ಳೊಳ್ಳೆ ಕೇಕ್ಗಳನ್ನ ತೋರಿಸ್ತಾ ಇದ್ದೀರಾ, ಇನ್ನೂ ಕೇಕ್ಗಳು ತೋರಿಸ್ಬೇಕು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾವು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ತಿಳಿಸುವಂತ ಕಾಲ ಹತ್ರ ಬಂದ್ಬಿಡ್ತಾ ಇದೆ. ಅಷ್ಟೊಳಗೆ ಎಲ್ಲಾ ಕೇಕ್ಗಳನ್ನ ತೋರಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಸಖತ್ತಾಗಿದ್ದೀರಿ ಕೇಕ್ ಇದು. ಏನೋ ಅನ್ಕೊಂಡಿದ್ದೆ, ತುಂಬಾ ಚೆನ್ನಾಗಿದೆ ಕೇಕು. ನಾವು ಅಡುಗೆನ ಮಾಡಬೇಕು, ನಮ್ಮ ಕೈ ರುಚಿನ ತೋರಿಸ್ಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನೋ ಪ್ರಾಬ್ಲಮ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಸ್ವಲ್ಪ ಕ್ರೀಮಿ ತರ ಹೊಡ್ಕೋಬೇಕಾಗುತ್ತೆ ಮೊಟ್ಟೆ ಮತ್ತು ಸಕ್ಕರೆ ಪುಡಿನ. ಮತ್ತೆ ಈ ಕೇಕ್, ಮಾರ್ಬಲ್ ಕೇಕ್ಗೆ ಈ ಬ್ಯಾಟರ್ ಏನಿದೆ ತಿಕ್ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ಇವಾಗ ತೋರಿಸ್ತೀನಿ ಏನಕ್ಕೆ ಗಟ್ಟಿ ಇರ್ಬೇಕು ನಿಮ್ಗೆ ಅಂತ. ತೋರಿಸಿ ಮೇಡಮ್, ತೋರಿಸಿ. ಅಚಕ್. ಇವಾಗ ಕೇಕ್ ನಾವು ಕುಕ್ಕರ್ ಇಂದ ತೆಗೆದ್ಮೇಲೆ Okay. 10 ನಿಮಿಷ ಪ್ಯಾನ್ ಅಲ್ಲಿ ಆಚೆ ಹಾಗೆ ತೆಗ್ದಿಡ್ಬೇಕು. ಏನ್ ಅಷ್ಟೊಂದು ಸೀರಿಯಸ್ ಆಗಿ ಅಡಿಗೆ ಮಾಡ್ತೀರಾ? ಮಾಡೋ 1/4 kg ಚಿಕನ್ಗೆ ಸೀರಿಯಸ್ ಮುಖಾಲ ಹಿಂಗ್ ಮಾಡ್ಕೊಂಡು ನಗ್ನಗ್ತಾ ಮಾಡ್ರಿ. ಒಳ್ಳೆ ಕಥೆ ಆಯ್ತಲ್ರಿ ಲಕ್ಷ್ಮಿ ನಿಮ್ದು. ಇದಾಗ್ತಿವ್ ಗ್ರೈಂಡ್ ಮಾಡಿರೋದು. ಹಾಕಿ. ಓಹೋ, ಸಾಧಾರಣವಾಗಿ ಕಾನ್ಷಿಯಸ್ ಮನಸ್ಸು ಎಲ್ಲದರಲ್ಲೂ ಜಾಸ್ತಿ ಇರುತ್ತೆ, ಎಲ್ಲದಕ್ಕೂ ಜಾಸ್ತಿ ಭಾಗವಹಿಸ್ತಾ ಇರುತ್ತೆ. ಸಬ್ ಕಾನ್ಷಿಯಸ್ ಮನಸ್ಸು ಬಹಳ ಶಕ್ತಿ ಇದೆ, ಆದ್ರೆ ಅದು ಡಾರ್ಮೆಂಟ್ ಆಗಿರುತ್ತೆ, ಅದು ಕೆಲಸನೇ ಮಾಡ್ತಿರಲ್ಲ. ಇವಾಗ ಕೆಲವ್ರು ಹೇಳ್ತಾರೆ ಜಾಮೂನು ಈ ಒಂಥರ ಶೈನಿಂಗ್ ಬರ್ತದೆ. ಹೌದು. ಆ ಶೈನಿಂಗ್ ಬಂದಾಗ ಏನೋ ಹಾಕಿರ್ತಾರೆ ಅಂತ ಹೇಳ್ತಾರೆ ಕೆಲವರು. ಒಂದು ಕ್ವಶನ್ ಇರ್ತದೆ, ಅದು ಡೌಟ್. ಓಕೆ ಓಕೆ. ಏನಿಲ್ಲ, ಈಗ ನಾವು ಏನಂದ್ರೆ ಕೈಗೆ ಅಂಗೈಗೆ ಎಣ್ಣೆ ಉದ್ಕೊಳ್ತೇವೆ. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, ಎಂಜಿ ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ @znetwork.com. ಉಡುಗೊರೆಗಳ ಪ್ರಾಯೋಜಕರು ಎಂಡೋರಾ ಕಿಚನ್ ಅಪ್ಲಯನ್ಸಸ್, ಸಂಪಂಗಿರಾಮನಗರ, ಬೆಂಗಳೂರು. ಕಿಚನ್ ಆಕ್ಸೆಸರೀಸ್ಗಳ ಪ್ರಾಯೋಜಕರು ಎಂಡೋರಾ ಕಿಚನ್ ಅಪ್ಲಯನ್ಸಸ್, ಸಂಪಂಗಿರಾಮನಗರ, ಬೆಂಗಳೂರು.